ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ಕೇಳೋದಕ್ಕೆ ಬಂದಿದ್ದೀನಿ ನಾನ್ ನಿಮ್ ಸಮಾಚಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ಅಲ್ಲಿ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನನಗೆ ಹೇಳಿ. ಇಷ್ಟ ಆದ್ರೆ ನಾನ್ ಕೂಡ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಪ್ರಶ್ನೆ ಮಾಡೋಣ, ಹಾಗೆ ಸಮಸ್ಯೆ ಎಲ್ಲಿದ್ಯೋ ಅಲ್ಲಿ ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ. ಹೇಳ್ರಪ್ಪೋ ಹೇಳ್ರಿ, ನಾನು ಡಯನಾ ಕೂತ್. ವೀಕ್ಷಕರೇ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಮೊದಲ ಬಾರಿಗೆ ಅಭಿಮಾನಿಗಳಿಗೆ ದೇವರ ಸ್ಥಾನವನ್ನ ಕೊಟ್ಟಿರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣವರು, ಕರ್ನಾಟಕ ರತ್ನ, ಗಾನ ಗಂಧರ್ವ, ರಸಿಕರ ರಾಜ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಇವತ್ತು ಬದುಕಿದ್ರೆ ಸುಮಾರು 97 ವರ್ಷ ವಯಸ್ಸಾಗಿರ್ತಾ ಇತ್ತು. ಜೊತೆಗೆ ಅವರು ಕೇವಲ ನಟರಾಗಿ ಮಾತ್ರ ಗುರುತಿಸ್ಕೊಂಡಿಲ್ಲ, ಒಬ್ರು ಭಾರತೀಯ ಮೇರು ಕಲಾವಿದರಾಗಿ, ಯೋಗಪಟುವಾಗಿ, ಗಾಯಕರಾಗಿ ಗುರುತಿಸ್ಕೊಂಡ್ರು. 10 ಹಲವು ಪ್ರಶಸ್ತಿಗಳು ಅವರ ಮುಡಿಗೆ ಇತ್ತು. ಜೊತೆಗೆ ಪೌರಾಣಿಕ ಸಿನಿಮಾದಿಂದ ಹಿಡಿದು ಕಮರ್ಷಿಯಲ್ ಸಿನಿಮಾದವರೆಗೂ ಎಲ್ಲವೂ ಕೂಡ ಹಿಟ್ ಲಿಸ್ಟ್ಗೆ ಸೇರ್ತು. ಈಗಲೂ ಕೂಡ ನಟನಾ ಕೌಶಲ್ಯಕ್ಕೆ ಅಥವಾ ನಟನಾ ತರಬೇತಿಗೆ ಸೇರ್ಕೊಳ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮಾದರಿಯಾಗಿ ಇಟ್ಕೊಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ವ್ಯಕ್ತಿತ್ವದಲ್ಲೂ ಕೂಡ ಬಹಳಷ್ಟು ಸರಳರು, ಸಜ್ಜನರು, ಜೊತೆಗೆ ಅವರನ್ನ ಮಾದರಿಯನ್ನಾಗಿ ಈಗಲೂ ಕೂಡ ತೆಗೆದುಕೊಳ್ಳುವವರು ಇದ್ದಾರೆ. ಸೊ ಇವತ್ತು 97ನೇ ವರ್ಷ ಜನ್ಮದಿನದ ಪ್ರಯುಕ್ತ ಈಗಾಗಲೇ ಅಭಿಮಾನಿಗಳು ಕೂಡ ಅವರ ಬಗ್ಗೆ ನೆಚ್ಚಿನ ಕಾರ್ಯಗಳನ್ನ ಮಾಡ್ತಿದ್ದಾರೆ, ನೆಚ್ಚಿನ ಮಾತುಗಳನ್ನ ಹೇಳ್ತಿದ್ದಾರೆ. ಅಲ್ಲಲ್ಲಿ ಅನ್ನದಾನ ಶಿಬಿರ, ರಕ್ತದಾನ ಶಿಬಿರ ಸೇರಿದಂತೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ದಾನ ಮಾಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಣ್ಣವರು ಅಂತ ಹೇಳಿದ್ರೆ ಹಾಗೆ ಅವರನ್ನ ಮೆಚ್ಚದವರೇ ಇಲ್ಲ ಅನ್ನುವಂತ ರೀತಿಯಲ್ಲಿ. ರಾಜ್ಕುಮಾರ್ ಅಂತ ಹೇಳಿದಾಗ ಅಭಿಮಾನಿಗಳ ತಲೆಯಲ್ಲಿ ಏನೇನು ಬರುತ್ತೆ, ರಾಜ್ಕುಮಾರ್ ಅಂತ ಹೇಳಿದ್ರೆ ಅಭಿಮಾನಿಗಳ ಪ್ರಕಾರ ಏನು? ಯಾಕಂದ್ರೆ ಕೆಲವೊಂದಷ್ಟು ದಶಕಗಳು, ಕೆಲವೊಂದಷ್ಟು ವರ್ಷಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡು ಅಥವಾ ಬೇರೆ ಇಂಡಸ್ಟ್ರಿಗೆ ಮುಖ ಮಾಡುವಂತಹ ಕೆಲ ನಟ ನಟಿಯರ ಮಧ್ಯೆ ಹಲವಾರು ವರ್ಷಗಳ ಕಾಲ ಸುಮಾರು 206ಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ಮಾಡೋದ್ರ ಮೂಲಕ ಅಭಿಮಾನಿಗಳನ್ನ ರಂಜಿಸುತ್ತಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದು. ಸೊ ಹಾಗಾಗಿ ಅಭಿಮಾನಿಗಳು ಏನ್ ಹೇಳ್ತಾರೆ, ಅಭಿಮಾನಿಗಳ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈಗಲೂ ಕೂಡ ಒಂದು ಅಜರಾಮರ ಸ್ಥಾನ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಎಲ್ಲವನ್ನ ಇವತ್ತಿನ ವಿಶೇಷ ಎಪಿಸೋಡ್ ನಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ಲದೆ ನೀ ತಿಳಿ, ಅದರಿಂದ ನೀ ಕಲಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿದ್ರು ಕೂಡ ಅವರ ಕೆಲವೊಂದಷ್ಟು ಸಿನಿಮಾಗಳು ಅಥವಾ ಅವರ ಅಭಿಮಾನಿಗಳಲ್ಲಿ ಅವರ ಪ್ರೀತಿ ವಾತ್ಸಲ್ಯ ಇನ್ನೂ ಕಡಿಮೆ ಆಗಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಆ ದಶಕದಿಂದ ಶುರುವಾಗಿ ಈಗಿನವರೆಗೂ ಕೂಡ ಬಹಳಷ್ಟು ವಿಭಿನ್ನವಾಗಿ ಅವ್ರನ್ನ ಪ್ರೀತಿ ಮಾಡೋರು ಇದ್ದಾರೆ. ನಮ್ ಜೊತೆ ಇನ್ನೊಬ್ರು ಬಹಳ ವಿಶೇಷವಾದಂತ ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ? ನಮ್ಮ ಹೆಸರು ಪರಶುಮೂರ್ತಿ ಅಂತ. ನಾವು ಚಾಮರಾಜನಗರ ಕಡೆಯವರು. ಅವ್ರ ಮನೆ ಕಡೆಯವ್ರೆ? ಊರ್ ಕಡೆಯವ್ರೆ, ಅವ್ರ ಊರ್ ಕಡೆಯವ್ರೆ. ಎಷ್ಟು ದೂರ ನಿಮ್ಮೂರ್ಗೂ ರಾಜ್ಕುಮಾರ್ ಅವರು? ಅವ್ರಿಗೂ ಏನಿಲ್ಲ, ಒಂದ್ 18-20 ಕಿಲೋಮೀಟರ್ ಅಷ್ಟೊಳಗೆ. ಭೇಟಿ ಮಾಡಿದೀರಾ ಈ ಹಿಂದೆ? ಒಂದ್ಸರಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೊಟ್ಟಾಗ ಆವಾಗ ಒಂದ್ಸರಿ ನೋಡಿದ್ದೆ ಅವ್ರನ್ನ. ಆವಾಗ JSS ಕಾಲೇಜ್ ಗ್ರೌಂಡ್ ಅಲ್ಲಿ ಹಾಕಿದ್ರು. ಹಾಗೇನ್ ಮೀಡಿಯಾ ಯಾವ್ದು ಅಷ್ಟೊಂದು ಏನಿಲ್ಲ, ಆಪೋಸಿಟ್ ನೋಡ್ತಾ ಇದ್ದೆ. ಪುನೀತ್ ರಾಜ್ಕುಮಾರ್ ಇಲ್ಲೇ ಬೆಂಗಳೂರಲ್ಲೇ ಒಂದ್ಸರಿ ಮಾತಾಡಿ. ನಿಮ್ಮೂರವರು ಅಂತ ಅಣ್ಣವ್ರಂದ್ರೆ ತುಂಬಾ ಇಷ್ಟನಾ ಅಥವಾ ಅವ್ರ ಆಕ್ಟಿಂಗ್ ಎಲ್ಲ ನೋಡಿ ಇಷ್ಟನಾ? ಊರವರು ಅಂತ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅವ್ರ ಆಕ್ಟಿಂಗ್. ನಾನು ಸಂಪತ್ತಿಗೆ ಸವಾಲ್ ನೋಡಿದ್ದು ಕೃಷ್ಣ ಟಾಕೀಸ್ ಅಂತಿತ್ತು ನಮ್ಮ ಚಾಮರಾಜನಗರದಲ್ಲಿ. ಆಗ ಸಂಪತ್ತಿಗೆ ಸವಾಲ 80 ಪೈಸಾ. ಆವಾಗ್ಲೇ ನಮ್ಮಮ್ಮ ಒಬ್ರು ಇದ್ರು, ಗೌರಮ್ಮ ಅಂದ್ಬಿಟ್ಟು, ಅವರು ಕರ್ಕೊಂಡೋಗಿ ರಾಜ್ಕುಮಾರ್ ಸಿನಿಮಾ ಚೆನ್ನಾಗಿದೆ ಅಂತ ಸಂಪತ್ತಿಗೆ ಸವಾಲ್ ನೋಡೋ ಅಂದ್ಬಿಟ್ಟು ಕರ್ಕೊಂಡೋದ್ದು. ಆವತ್ತು ನೋಡಿದ್ದು, ಆವತ್ತೇ ನಮ್ಮ ಕನ್ನಡದಲ್ಲಿ ಸಿನಿಮಾ ಬಂದದ. ಆವತ್ತಿಂತ ನಿರಂತರವಾಗಿ ಫುಲ್ ಅವ್ರ ಫ್ಯಾಮಿಲಿನೇ, ಶಿವರಾಜ್ ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಅವ್ರ ಕುಟುಂಬದವ್ರನ್ನೇ ನಿರಂತರವಾಗಿ ನೋಡ್ಕೊಂಬರೋದು. ಈ ಮೊನ್ನೆ ಸಂಪತ್ತಿಗೆ ಸವಾಲು ಆವತ್ತು ಬಂದಿದೆ, ಆ ಪುಣ್ಯನೂ ಸಿಕ್ತು ನಮ್ಗ. ಆವತ್ತು ನೋಡಿದ್ದು ಸಂಪತ್ತಿಗೆ ಸವಾಲು, ಮತ್ತೆ ಇವತ್ತು ಪ್ರಸನ್ನ ಥಿಯೇಟ್ರಲ್ಲೂ ಅದನ್ನೇ ನೋಡಿದೆ. ಒಳ್ಳೆ ಸಂಭ್ರಮ ಮಾಡ್ದು. ಓಕೆ, ಈ ಕನ್ನಡದ ತೇರಿನ ಬಗ್ಗೆ ಹೇಳಿ. ಕನ್ನಡದ ಮೇಲೆ ಎಷ್ಟು ಪ್ರೀತಿ? ರಾಜ್ಕುಮಾರ್ ಅವ್ರಿಗೂ ಕನ್ನಡ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ರಾಜ್ಕುಮಾರ್ ಅವ್ರಗ, ಪುನೀತ್ ರಾಜ್ಕುಮಾರ್ ಅವ್ರಗ ಸೈಕಲ್ ಅಂದ್ರೆ ತುಂಬಾ ಇಷ್ಟ ಅಂತ. ಅದಕ್ಕೆ ನಾನು ಸೈಕಲ್ ಒಂದು ತುಂಬಾ ಬಂದ್ರ ಅಲ್ಲಿಂದ ಬರ್ತಿದ್ದೆ, ಇಲ್ಲೂ ಕೆಲಸನೂ ಮಾಡ್ತೀನಿ. ಇಲ್ಲೇ ಬೆಂಗಳೂರಲ್ಲೇ. ಓಕೆ, ರಾಜ್ಕುಮಾರ್ ಅವ್ರದ್ದು ಯಾವ್ದಾದ್ರು ಸೂಪರ್ ಡೂಪರ್ ಡೈಲಾಗೋ ಅಥವಾ ಸಾಂಗ್ ಏನಾದ್ರು ಆಡಿ ನಮ್ಮ ಅಭಿಮಾನಿಗಳು? ಆಡ್ತೀನಿ. ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯು, ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯು, ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ.
ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ದಾಪದ ಸರಿ ಸಸ ಅವಿನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನಲಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೀನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞಾನ ಪದಗಳ ಹಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞಾನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಆಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯು ವಾಣಿಗೆ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯು ಸುದೆಯೋ ಕನ್ನಡ ಸವಿ ನುಡಿಯೋ. ತುಂಬಾ ಚೆನ್ನಾಗಿ ಆಡಿದ್ರಿ ಸರ್. ಈಗ ರಾಜ್ಕುಮಾರ್ ಅವರ ಯಾವ ಗುಣ ಇಷ್ಟ ಅಂತ ಒಂದಷ್ಟು ಅಭಿಮಾನಿಗಳನ್ನ ಮಾತಾಡಿಸ್ತಾ ಇದ್ವಿ. ನಿಮಗೆ ಪರ್ಸನಲ್ ಆಗಿ ಒಂದು ಗುಣ ಇಷ್ಟ ಅಂದ್ರೆ ಏನ್ ಇಷ್ಟ ಆಗುತ್ತೆ? ರಾಜ್ಕುಮಾರ್ ಅವರು ಇವತ್ತು ಬರ್ತಕ್ಕಂತ ಒಂದ್ ಸಿನಿಮಾ ತಗದ್ರ 2ನೇ ಸಿನಿಮಾಗ ದುಬೈಗೆ ಆಡ್ತಾರ, ಎಲ್ಲ ಹೊರದೇಶಕ್ಕೆ ಹೋಗ್ತಾರ. ರಾಜ್ಕುಮಾರ್ ಅವ್ರು ಮಾಡಿರೋ ದಾಖಲೆ ಯಾರು ಮಾಡಕ್ಕಾಗಲ್ಲ. ಅವ್ರು ಸಿಂಪಲ್ ಒಬ್ಬ ನಾರ್ಮಲ್ ಮನುಷ್ಯರಾಗಿದ್ರು. ಅವರು ಆಕ್ಟರ್ನಾಗೆ ತೋರ್ತಾನೆಲ್ಲ ಸಿಂಪಲ್ ಆಗಿ ಮಾಮೂಲಿ ಇದ್ರು. ಅವರು ಅಷ್ಟೊಂದು ಎಷ್ಟೆಂತ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಅವಾರ್ಡ್ ಅಮೆರಿಕದಲ್ಲಿ ಬಂತದ್ದು, ಕೆಂಟಕಿ ಕರ್ನಲ್, ಕರ್ನಾಟಕ ರತ್ನ, ಎಂತ ಪ್ರಶಸ್ತಿ, ಪದ್ಮಭೂಷಣ, ರಸಿಕರ ರಾಜ, ಗಾನ 1-2 ಬಂತ. ಅವ್ರು ಎಷ್ಟೇ ಪ್ರಶಸ್ತಿ ಬಂದ್ರು ಅಭಿಮಾನಿಗಳೇ ದೇವ್ರು ಅಂತಿದ್ರು. ಅಭಿಮಾನಿಗಳದು ನಂದಲ್ಲ ಅಂತ ಹೇಳ್ತಿದ್ರು. ಅವರು ಯಾವ್ದನ್ನು ತಮ್ಮ ಮೇಲೆ ಹಾಕತ್ತೇನಿಲ್ಲ, ಅಭಿಮಾನಿಗಳಿಂದ ನಾವು ಅಂತ ಹೇಳ್ತಿದ್ರು. ಅಭಿಮಾನಿಗಳೇ ದೇವ್ರು ಅಂತಿದ್ರು. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಒಳ್ಳೆದು. ಜೈ ಕರ್ನಾಟಕ. ಓಕೆ, ವೀಕ್ಷಕರೇ ಗಮನಿಸ್ತಾ ಇದ್ರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಬೇರೆ ದೇಶಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಎಷ್ಟೋ ಜನ ಹೀರೋಗಳು ಅಥವಾ ಹೀರೋಯಿನ್ಗಳು 1-2 ಸಿನಿಮಾ ಮಾಡ್ತಾರಷ್ಟೇ. ಬಟ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಹಾಗಿರ್ಲಿಲ್ಲ, ಹಾಗಾಗಿ ಇಷ್ಟ ಅಂತಿದ್ರು. ಇನ್ನಷ್ಟು ಅಭಿಮಾನಿಗಳನ್ನ ಮಾತಾಡ್ಸೋಣ. ಯಾವ ಕಾರಣಕ್ಕೆ ರಾಜ್ಕುಮಾರ್ ಅಂದ್ರೆ ಇಷ್ಟ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಮತ್ತೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನು ಕೂಡ ಕೇಳ್ತಾ ಹೋಗೋಣ. ರಾಜ್ಕುಮಾರ್ ಅವರ ಯಾವ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ತಿಮ್ಮೇಶ್ ಅಂದ್ಬಿಟ್ಟು, ಚಾಮರಾಜಪೇಟೆ. ರಾಜ್ಕುಮಾರ್ ಕರ್ನಾಟಕ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು. ಓಕೆ, ರಾಜ್ಕುಮಾರ್ ಅವರ ಯಾವ ವ್ಯಕ್ತಿತ್ವ ಇಷ್ಟ ಅಂತ ಒಂದಷ್ಟು ಅಭಿಮಾನಿಗಳನ್ನ ಮಾತಾಡಿಸ್ತಾ ಇದ್ವಿ. ಪ್ರತಿ ಒಂದು ವಿಷಯನ ಅವರಿಂದ ಕಲ್ತಿದ್ದು. ಸ್ಕೂಲಲ್ಲಾಗ್ಲಿ ಎಲ್ಲಾಗ್ಲಿ ಓದೇನು ಕಲೀಲಿಲ್ಲ, ಎಲ್ಲಾ ಕಲ್ತಿದ್ದೆ ಅಣ್ಣವರಿಂದಾನೆ. ಓದ್ಲಿಲ್ಲ. ನಾವು ಬುಕ್ ಬಂದಿದ್ದು ಗೋಕಾಕ್ ಚಳವಳಿ ಸ್ಟಾರ್ಟ್ ಆದಾಗ ಇಂಗ್ಲಿಷ್ ಅನ್ನೋ ಪದಾನೇ ನೋಡ್ಲಿಲ್ಲ. ಇವಾಗ ಏನು ಇಲ್ಲೇ ಹಂಗೆ ಕಲ್ತಿದೀವಿ. ಅವ್ರ ಹತ್ರ ಬಾಂಧವ್ಯ ಎಲ್ಲ, ಅಕ್ಕ ತಂಗಿರ ಪ್ರೀತಿ ಎಲ್ಲ ಕಲ್ತು, ಒಂದ್ ಒಳ್ಳೇದು ಕಲ್ತು. ನಮ್ಮ ಅದನ್ನ ಒಳ್ಳೇದಾಗಿ ನಮ್ಗೆ ತುಳಿಯೋದು ಕಲ್ತ್ಕೊಬಿಟ್ರು. ಅವ್ರ ಒಳ್ಳೆತನ ನಮ್ಮಲ್ಲಿ ಬಂತು. ಅವರು ಒಂದು ಎಣ್ಣೆ ಹೊಡಿಯೋದು, 1-2 ರೇಪ್ ಸೀನ ಇಂಥ ಮಾಡಿದ್ರೆ ನಾವು ಎಲ್ಲೋ ಹೋಯ್ತಿದ್ವು. ಅವೆಲ್ಲ ಏನು ಇಲ್ದಿರೋದಕ್ಕೆ ಒಳ್ಳೆತನ, ಅಣ್ಣವರು, ದೇವ್ರು, ದಿಂಡ್ರು, ಭಕ್ತಿ ಭಾವನೆಯಿಂದ ಇರೋದಕ್ಕೆ ನಮ್ಗೂ ಯಾಕದೆಲ್ಲ ಚೆನ್ನಾಗಿ ತುಳಿದು ಇವತ್ತು ಅಣ್ಣವ್ರ ಸ್ಥಿತಿಲೇ ನಾವಿದ್ದೀವಿ. ಯಾವತ್ತಾದ್ರೂ ಭೇಟಿ ಮಾಡಿದೀರಾ ಸರ್? ಅವ್ರ ಯಾವಾಗ್ಲೂ ಪ್ರತಿ ಒಂದ್ಸಲನು ಅವ್ರ ಹತ್ರ ಸ್ವೀಟ್ ತಿಂದಿದೀವಿ, ಅವ್ರ ಜೊತೆ ಊಟ ಮಾಡಿದೀವಿ. ಯಾವತ್ ನೋಡಿಲ್ಲ ಅನ್ನಂಗಿಲ್ಲ, ಅವ್ರ ಆಶೀರ್ವಾದ ಪಡ್ಕೊಂಡೇ ಬಂದಿದೀವಿ. ಸಿನಿಮಾದಲ್ಲಿ ಯಾವ್ದು ನಿಮ್ ನೆಚ್ಚಿನ ಸಿನಿಮಾ? ಎಲ್ಲಾ ಸಿನಿಮಾನು ಜಾಸ್ತಿ ಯಾವ್ದು ಇಷ್ಟ? ಜಾಸ್ತಿ ಭಾಗ್ಯವಂತರು,
ಎರಡು ಕನಸು, ನಾನಿನ್ನ ಮರೆಯಲಾರೆ, ನಾನೊಬ್ಬ ಕಳ್ಳ, ದಾರಿ ತಪ್ಪಿದ ಮಗ. ಎಷ್ಟು ಸಿನಿಮಾ ನೋಡಿದಿರಿ? ಮೇಡಮ್ ಅವರೇ, ಅವರ ಪ್ರತಿಯೊಂದು ಸಿನಿಮಾನು ಇವತ್ತು ಟಿವಿ ಮಾಧ್ಯಮ ಇರ್ಬೋದು, ಅವತ್ತು ಥಿಯೇಟರ್ ಅಲ್ಲೇ ಅಷ್ಟು ಸಲ. ಈಗ ದೇವಸ್ಥಾನ ಧರ್ಮಸ್ಥಳಕ್ಕೆ ಹೋಯ್ತಾ ಇದ್ದ ದಾರಿ ಟೆಂಟ್ ಅಲ್ಲಿ ಹಾಕಿದ್ರು ಕೂಡ ಇಳ್ದ್ಬಿಟ್ಟು ಹೋಗಿ ನೋಡ್ಕೊಂಡು ಮಾರನೇ ದಿವಸಕ್ಕೆ ಹೋಗ್ತಿದ್ದ. ಏನಕ್ಕೆ ಅಷ್ಟೊಂದು ಇಷ್ಟ? ಇಲ್ಲ, ಅವ್ರು ಅದೇನೋ ಹೃದಯದಲ್ಲೇ ಬಂದ್ಬಿಟ್ಟಿದೆ. ನಮ್ಮ ವಂಶ ಪರಂಪರೆನೇ ಹಂಗೆ. ಅಪ್ಪ ಅಮ್ಮ ಪ್ರತಿ ಒಂದು ನಮ್ಮ ಕುಟುಂಬದಲ್ಲೂ ಅವರೇ ಅಭಿಮಾನನೇ. ರಾಜ್ಕುಮಾರ್ ಅವ್ರನ್ನ ಭೇಟಿ ಆದಾಗ ಏನಾದ್ರು ಮಾತಾಡಿದ್ದು ಆ ನೆನಪುಗಳನ್ನ ಮಾತಾಡಕ್ಕಾಗಲ್ಲ. ಆ ದೇವ್ರು ಸುಮ್ನೆ ಹಿಂಗೆ ಬಾರಣ್ಣ ಅಂದೇಟ್ಗೆ ಮಾತೆ ನಿಂತೋಗ್ಬಿಡ್ತದೆ. ಇಲ್ಲ ಅಣ್ಣವ್ರೆ ಅವ್ರೆ ಕೇಳಿ, ಅವ್ರಿಗೆ ಗೊತ್ತು. ಅವ್ರ ನಾವ್ ಏನೇನೋ ಮಾತಾಡ್ಬೇಕು ಅಂತ ಹೋಯ್ತಿವಿ, ಅಣ್ಣ ಬಾ ಅಂದೇಟ್ಗೆ ನಮ್ ಮಾತೆ ಬರಲ್ಲ. ಏನಿಲ್ಲ, ಕಾಲಿಗೆ ನಮಸ್ಕಾರ ಮಾಡಿ ಒಂದ್ ಸ್ವೀಟ್ ತಿನ್ಕ ಬಂದ್ಬಿಡೋದು ಅಷ್ಟೇ. ಅಷ್ಟೇ. ಅವ್ರ ಮೇಲೆ ಒಂದ್ 200 kg ಊನರ್ ಹಾಕಿರ್ರಿ, 1 hour 2 hour ಫೋಟೋ ತಗಸ್ಕೊತಾನೆ ಇರ್ತಾರೆ. ಕಾಲ್ ಶೂ ಮೇಲೆ ಇಕ್ಬಿಟ್ಟಿದ್ರು ಪಾಪ ಅವರು. ಏನು ಮಾತ್ರ ಅಂತ ದೇವತಾ ಮನುಷ್ಯ. ಇವತ್ತು ನಮ್ ಹೃದಯದಲ್ಲಿ ಕರ್ನಾಟಕ ಜನತೆಗೆ ಎಲ್ಲಾ ಇದಾರೆ ಅಷ್ಟೇ. ಅವ್ರದ್ದು ಯಾವ್ದಾದ್ರು ಡೈಲಾಗ್ಸ್ ಅಥವಾ ಸಿನಿಮಾ ಸಾಂಗ್ ಏನಾದ್ರು ಆಡ್ಬೋದಾ? ಆದ್ರೆ ಮೇಡಮ್ ಅವ್ರೆ ಅಷ್ಟೊಂದು ಇದಿಲ್ಲ. ಇಲ್ಲ ಪರವಾಗಿಲ್ಲ, ಟ್ರೈ ಮಾಡಿ. ಇಲ್ಲ ಅವ್ರದ್ದೇನು ಬರಲ್ಲ ಬಿಡಿ. ಅವ್ರ ಇದಕ್ ಬರಲ್ಲ. ಅವ್ರ ಅಭಿಮಾನ, ಅವ್ರ ಆಸೆ ಆಕಾಂಕ್ಷೆಗಳು ಅಷ್ಟೇ. ಓಕೆ, ಇನ್ನು ಮುಂದಿನ ದಿನದಲ್ಲೂ ಕೂಡ ನೀವು ನೋಡ್ತಾ ಇರುವಾಗ ಎಂತೆಂತೋ ಸಿನಿಮಾಗಳು ಬರ್ತಾ ಇದೆ. ಮೊದಲಿನ ರೀತಿ ಸಾಮಾಜಿಕವಾಗಿ ಅಥವಾ ಕೌಟುಂಬಿಕವಾಗಿ ಕುತ್ಕೊಂಡು ನೋಡುವಂತ ಸಿನಿಮಾಗಳು ಬರ್ತಾ ಇಲ್ಲ. ರಾಜ್ಕುಮಾರ್ ಸಿನಿಮಾವನ್ನ ಈಗಿನ ಜನರೇಷನ್ ಅವ್ರು ನೋಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪ್ರೋತ್ಸಾಹ ನೀಡಬೇಕು ಚಿತ್ರರಂಗದ? ಕನ್ನಡ ಡಿಕ್ಷನರಿನೇ ಅವರೇ ಮೇಡಮ್ ಅವರೇ. ಅವ್ರದೊಂದು ನೋಡ್ಬಿಟ್ರೆ ಪ್ರತಿಯೊಬ್ರು ಇವತ್ತು ಒಂದ್ ಫಿಲಿಂ ಮಾಡಿದ ತಕ್ಷಣ ಅವ್ರು ಎಲ್ಲೋ ಇರ್ತಾರೆ. ಇವತ್ತು ಹಂಗಲ್ಲ. ಅವ್ರು ಏನೇ ಇದ್ರು ಎಷ್ಟೇ ಇದ್ರು ನೀವು ಅನ್ನೋದೇ ಹೊರತು ನಾನು ಅಂತ ಇಲ್ಲ. ಅಣ್ಣವ್ರು ಯಾವತ್ತಿದ್ರು ನೋಡಿ ಅವರಿಂದ ಡಿಕ್ಷನರಿ ಕಲಿಬೇಕ. ಇನ್ನೊಂದ್ ಯಾವ ಸಿನಿಮಾ ಬರಂಗೆ ಇಲ್ಲ. ಎಲ್ಲ ಅವ್ರು ಮಾಡಿರೋದೇ. ಪ್ರತಿಯೊಬ್ರು ಹೀರೋಗಳು ಎಷ್ಟ್ ಜನ ಸತ್ತೋಗಿರೋರವ್ರೆ ಇರೋರವ್ರೆ ಅಣ್ಣವ್ರು ನೋಡೇ ಮಾಡ್ಕೊ ಬಂದಿರೋದು. ಅವ್ರ ಡಬ್ಬಿಂಗೇ ಮಾಡಿರೋದೆ ಎಲ್ಲಾನು. ಅವ್ರು ನೋಡೇ ಕಲ್ತಿರೋದೇ ಹೊರ್ತು ಇನ್ಯಾವ್ದು ಬರಲ್ಲ ಬಿಡಿ ಮೇಡಮ್ ಅವ್ರೆ. ಚಿತ್ರರಂಗ ನಮ್ಮ ಅಪ್ಪು ಬಾಸ್ ಇರೋ ಗಂಟ ಇತ್ತು, ಸತ್ತೇ ಹೋಯ್ತು. ಇವಾಗ ಒಂಚೂರು ಶಿವಣ್ಣಂದು ಒಂಚೂರು ಬರ್ತಾ ಇದೆ ಅಷ್ಟೇ. ಆಯ್ತು ಮೇಡಮ್ ಅವ್ರೆ. ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಚಿತ್ರರಂಗ ಕನ್ನಡವನ್ನ ಉಳಿಸೋದಕ್ಕೆ ಜೊತೆಗೆ ಕನ್ನಡತನವನ್ನ ಯಾವತ್ತೂ ಕೂಡ ರಾಜ್ಕುಮಾರ್ ಅವರು ಮರ್ತಿಲ್ಲ ಅಂತ ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ. ವೀಕ್ಷಕರೇ, ಹೇಳ್ತಾ ಇದ್ದೆ, ಇನ್ನೊಂದಷ್ಟು ಜನ ಅಭಿಮಾನಿಗಳ ತಂಡವೇ ಇಲ್ಲಿ ನೆರೆದಿದೆ. ಅವ್ರನ್ನು ಮಾತಾಡ್ಸೋ ಪ್ರಯತ್ನ ಪಡೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಸರ್ ನೀವು? ಮುನಿಕೃಷ್ಣ ಅಂತ. ಮಹಾದೇವ ಅಂತ. ಚೌಡರಾಜ್ ಅಂತ ದೊಡ್ಡಬಳ್ಳಾಪುರದಿಂದ. ಚರಣಪ್ಪು ಅಂತ. ಲಕ್ಷ್ಮಣ ಅಂತ. ಕಿಶೋರಪ್ಪು ಅಂತ. ನಿಮ್ಮೆಲ್ಲರ ಕೈಲಿ ಯಾವ್ದೋ ಒಂದು ಪತ್ರನ ಇಟ್ಕೊಂಡು ಕಾಯ್ತಿದ್ದೀರಿ, ಯಾವ್ದೋ ಒಂದು ಮನವಿ ಸಲ್ಲಿಸೋದಕ್ಕೆ ಅಂತ ಅನ್ಸತ್ತೆ. ಯಾವ ವಿಚಾರ ಏನು ಅಂತ ಒಂದ್ಸರಿ ವೀಕ್ಷಕರಿಗೆ ಹೇಳಿ ಸರ್. ಈ ಪತ್ರ ಅಪ್ಪಾಜಿ ಅವರಿಗೆ ಭಾರತ ರತ್ನ ಕೊಡ್ಲಿ ಅಂತ ನಾವು ಒಂದು ಸಹಿ ಅಭಿಯಾನ ಮಾಡ್ತಾ ಇದ್ವಿ. ದೊಡ್ಡಬಳ್ಳಾಪುರದ ಎಲ್ಲ ಅಭಿಮಾನಿಗಳು, ಎಲ್ಲ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಭಾರತ ರತ್ನ ಅಣ್ಣವ್ರಿಗೆ ಸೂಕ್ತವಾಗಿ, ಯಾಕೆಂದ್ರೆ ಭಾರತ ರತ್ನಕ್ಕೆ ಅಣ್ಣವ್ರು ಸೂಕ್ತ. ಅಣ್ಣವ್ರು ಕೊಟ್ಟರೆ ಭಾರತ ರತ್ನಕ್ಕೆ ಭೂಷಣ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದ್ರೆ ಅಣ್ಣವ್ರಿಗೆ ಎಲ್ಲ ಬಿರುದುಗಳು ಕೊಟ್ಬಿಟ್ಟಿದ್ದಾರೆ, ಯಾವ ಬಿರುದು ಕಮ್ಮಿ ಇಲ್ಲ. ಕೆಂಟಕಿ ಕರ್ನಲ್, ಏನು ಅಮೆರಿಕದಲ್ಲಿ ಕೆಂಟಕಿ ಕರ್ನಲ್ ಅಂತ ಪ್ರಶಸ್ತಿನೇ ಅಣ್ಣವ್ರು ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ, ಭಾರತ ರತ್ನಕ್ಕಿಂತ ದೊಡ್ಡ ಪ್ರಶಸ್ತಿ ನಮಗೆ ವಿಶ್ವ ಕಲಾ ರತ್ನ ಅಣ್ಣವ್ರು. ಇಡೀ ಪ್ರಪಂಚನೇ ಮೆಚ್ಚೋರು ಅಣ್ಣವ್ರು. ಆ ರೀತಿ ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ಕರ್ನಾಟಕಾದ್ಯಂತ ಎಲ್ಲ ಅಭಿಮಾನಿಗಳು ಭಾರತ ರತ್ನ ಕೊಡಲಿ ಅಂತ ಸಹಿ ಅಭಿಯಾನ ಮಾಡ್ತಾ ಇದ್ದೀವಿ. ನಾನು ದೊಡ್ಡಬಳ್ಳಾಪುರದ ಅಭಿಮಾನಿ. ಅವರೆಲ್ಲ ಚಿತ್ರಗಳನ್ನ ನೋಡಿಕೊಂಡು ಅವ್ರ ಆದರ್ಶಗಳನ್ನ ಮೈಗೂಡಿಸ್ಕೊಂಡಿದ್ದೀನಿ. ಮೊದಲನೇ ಚಿತ್ರ ಬೇಡ್ರ ಕಣ್ಣಪ್ಪ. 1954ನೇ ಇಸ್ವಿಯಲ್ಲಿ ಬೇಡ್ರ ಕಣ್ಣಪ್ಪನಾಗಿ ವೈಲೇಶ್ವರನ ಕೃಪೆಯಿಂದ ಭೂ ಕೈಲಾಸ ಜಗಜ್ಯೋತಿ ಬಸವೇಶ್ವರನಾಗಿ ಧರ್ಮ ವಿಜಯಕ್ಕೆಂದು ಹೋರಾಡಿ ಗೆದ್ದಾಗ ರಣಧೀರ ಕಂಠವರಂತೆ ವೀರ ಕೇಸರಿ ಆದನು. ಈ ಸರ್ವಜ್ಞ ಮೂರ್ತಿಯು ಸತ್ಯ ಹರಿಶ್ಚಂದ್ರನಂತೆ ನ್ಯಾಯ ನೀತಿ ಧರ್ಮಗಳನ್ನು ಕಾಪಾಡುವ ಕಟಾರ ವೀರನಾಗಿ ಪ್ರೇಮಮಯಿ ರಾಜಶೇಖರ ಎಂಬ ಬಿರುದನ್ನು ಪಡೆದನು. ಭಾಗ್ಯದೇವತೆಯವರು ಬಾಗಿದ ಬಾಗಿಲನ್ನು ತೆರೆದಾಗ ಕನ್ನಡಿಗರ ಮನದಲ್ಲಿ ಇವರೇ ಬೌದ್ಧರು ಗಂಡು ಬಡವರ ಬಂಧು ಎಂದು ನಿಶ್ಚಯವಾಯಿತು. ತಾಯಿಗೆ ತಕ್ಕ ಮಗನಾಗಿ ಹುಲಿ ಹಾಲಿನ ಮೇವನ್ನೇ ತಂದುಕೊಟ್ಟ ಈ ಕೆರಳದ ಸಿಂಹನು ಕರ್ನಾಟಕ ದಿಗಂತದಲ್ಲಿ ಹೊಸ ಬೆಳಕೊಂದನ್ನು ಚಲಿಸುವ ಮೋಡಗಳ ನಡುವೆ ಕಾಮನ ಬಿಲ್ಲು ಮುಳಿದಂತೆ ಕನ್ನಡಿಗರ ಮನಸ್ಸರುಗೊಂಡ ಜೀವನ ಕ್ಷೇತ್ರ ಆಕಸ್ಮಿಕ ಒಡಹುಟ್ಟಿದವರು ಶಬ್ದವೇದಿ ಚಿತ್ರದ ಬಳಿಕ ಅಮೋಘ ವರ್ಷ ಮತ್ತು ನೃಪತುಂಗ ಚಿತ್ರ ಬರಬೇಕಾಯ್ತು. ಅಣ್ಣವರು ಅದು ಶಿವಣ್ಣ ಮಾಡಲಿ ಅಂತ ನಾವು ಆಸೆ ಪಡ್ತೀವಿ. ಮತ್ತು ಭಾರತ ರತ್ನ ಪ್ರಶಸ್ತಿನ ಎಲ್ಲ ಅಭಿಮಾನಿಗಳ ಪರವಾಗಿ ಕೊಡ್ಲಿ ಅಂತ ಕೇಳ್ಕೊತೇವೆ. ಇಷ್ಟೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಅಂದ್ರೆ ಸಿನಿಮಾಗಳು ಅಭಿನಯ ಮಾಡಿರೋದು ಹೆಂಗ್ ಬಾಯಟ್ ಮಾಡಿದ್ರೆ ಏನ್ ಕತೆ? ನಾನು 75 ಅಪ್ಪು ಸರ್ ಹುಡ್ದಂಗೆ 75 ಕೊಟ್ಟಿದೆ. 86ನೇ ಇಸ್ವಿಯಲ್ಲಿ ಶಿವಣ್ಣ ಅವರ ಎಲ್ಲ ಚಿತ್ರದ ಹೆಸರುಗಳು ನೋಡ್ಕೊಂಡು ಹೇಳ್ತೀನಿ. ನಾನು ಒಂದೇ ನಿಮಿಷಕ್ಕೆ ಶಿವಣ್ಣ ನಟಿಸಿರೋ ಎಲ್ಲ ಚಿತ್ರದ ಹೆಸರು ನೋಡ್ಕೊಂಡಾಗ ಹೇಳೋ ಆ ಅಭಿಮಾನದಿಂದ ಕಲ್ತಿರೋದಕ್ಕೆ ಅಪ್ಪಾಜಿದು ಟ್ರೈ ಮಾಡಿದೆ. ನಾನು ಆ ಎಲ್ಲ ಚಿತ್ರದ ಹೆಸರು ಹೇಳ್ತೀನಿ. ಇವತ್ತೊಂದು ಅಲ್ಲೂ ಕಟ್ ಮಾಡಿಸ್ಕೊಂಡು ಸ್ವಲ್ಪ ತೊದಲ್ತಾ ಇದ್ದೀನಿ, ಕ್ಷಮೆ ಇರಲಿ. ಯಾಕೆಂದರೆ ಅಪ್ಪಾಜಿಯವರು ನಾವು ನೋಡ್ತಾ ಅದೊಂದು ಜ್ಞಾನ ಭಂಡಾರ. ಇವತ್ತು ಸಂಸ್ಕಾರ, ಸರಳತೆ ಮತ್ತು ಕುಟುಂಬ ಯಾವ ರೀತಿ ನಿಗ್ರಹಿಸಬೇಕು, ಪರಿಸರ ಎಲ್ಲ ನಾಡು ನುಡಿ ಇಡೀ ವಿಶ್ವನೇ ನಮ್ಮ ಕರ್ನಾಟಕದ ಕನ್ನಡದ ಈ ಒಂದು ಸೂರ್ಯ ಚಂದ್ರರಿರುವ ತನಕ ರಾಜಣ್ಣನ ಕೀರ್ತಿ ಅಜರಾಮರ.
ಎಷ್ಟು ವರ್ಷದಿಂದ ಈ ಅಭಿಯಾನವನ್ನ ಮಾಡ್ತಿದ್ದೀರಿ? ಈಗ ಹೊಸದಾಗಿ ಪ್ರಯತ್ನನ ಏನ್ ಸರ್? ಇಲ್ಲ ಮೇಡಮ್, 88ರಿಂದ ನಾನು ಈ ಅಭಿಯಾನ ಮಾಡ್ತಾ ಇದ್ದೀನಿ. ಈಗ ನಾವು ಪ್ರತಿ ವರ್ಷ ಒಂದೊಂದು ಅಪ್ಪಾಜಿಯವರ ಹೆಸರು ಮೇಲೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಮಾಡ್ತೀವಿ. ಸರ್ಕಾರದ ಗಮನಕ್ಕೆ ತಂದಿದ್ದೀರಾ? ಅವ್ರೇನ್ ಹೇಳಿದ್ದಾರೆ? ನಾವು ಅಲ್ಲಿ ಲೋಕಲ್ MLA ಮತ್ತು ಅಲ್ಲಿ ಜನಪ್ರತಿನಿಧಿಗಳಿಗೆಲ್ಲ ಗಮನಕ್ಕೆ ತಂದಿದ್ದೀವಿ, ಸಚಿವರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಇನ್ನೊಂದು ಸಂತೋಷದ ವಿಷಯ, ಸರ್ಕಾರನೇ ಇವತ್ತು ಬಂದು ಸರ್ಕಾರನೇ ಅಣ್ಣವ್ರ ಜಯಂತಿನ ಮಾಡ್ತಾ ಇರೋದ್ರಿಂದ ಸಂತೋಷದ ವಿಷಯ. ಇದು ಭಾರತ ರತ್ನ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಆ ಕೇಂದ್ರದ ಗಮನ ಸೆಳೆಯಬೇಕಾಗಿರೋದ್ರಿಂದ ನಾವಿಲ್ಲೆಲ್ಲ ಸಹಿ ಅಭಿಯಾನ ಈ 3 ವರ್ಷಗಳು ಮಾಡಿ ಕಡೆ ಲಾಸ್ಟ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಿಯವರನ್ನ ಭೇಟಿ ಮಾಡಿ ಮತ್ತು ರಾಷ್ಟ್ರಪತಿಯನ್ನು ಭೇಟಿ ಮಾಡಿ ಮನವಿ ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಸರ್, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಾಗ ಒಂದು ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿರುತ್ತೆ. ಆ ವ್ಯಕ್ತಿತ್ವ ಯಾವುದು ಅಂತ ಒಬ್ರೊಬ್ರು ಒಂದೊಂದಾಗಿ ಹೇಳ್ಕೊಂಡು ಬನ್ನಿ. ವೀಕ್ಷಕರೇ ಮಾತಾಡಿಸ್ತಾ ಹೋಗೋಣ. ಸರ್, ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ತುಂಬಾ ಇಷ್ಟವಾಗಿರೋ ಕ್ಯಾರೆಕ್ಟರ್ ಯಾವುದು? ಇಷ್ಟವಾಗಿರೋ ಕ್ಯಾರೆಕ್ಟರ್ ಅಂದರೆ ಅವರಲ್ಲಿರೋ ಭಾವನೆ, ಅವರೆಲ್ಲ ನುಡಿ, ಅವರೆಲ್ಲರ ನಡೆ, ಅವರಲ್ಲಿರೋ ಕನ್ನಡದ ಕೆಚ್ಚದೆ ಮತ್ತು ಕನ್ನಡಿಗರಿಗೆಲ್ಲರಿಗೂ ಸ್ವಾಭಿಮಾನ ತುಂಬೋದ್ರಲ್ಲಿ ವೀರನಾಯಕ ಅಂದರೆ ಸೂರ್ಯಚಂದ್ರ ಇರೋರ್ಗು ಅವರೊಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇವತ್ತೇನಾದರೂ ಕನ್ನಡ ಇದೆ ಅಂದರೆ ಅವರೊಬ್ಬರೇ, ಬೇರೆ ಯಾರೂ ಇಲ್ಲ. ಇವತ್ತಿನ ಕನ್ನಡಕ್ಕೋಸ್ಕರ, ಕನ್ನಡ ನಾಡಿಗೋಸ್ಕರ, ಕನ್ನಡ ನುಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ, ನಮ್ಮ ರಕ್ತದ ಕಣಕಣದಲ್ಲೂ ಕನ್ನಡವೇ ತುಂಬಿ ಕನ್ನಡ ಜನಕ್ಕೋಸ್ಕರ ಮಾಡ್ತಾ ಇರೋದು ಕಂಕಣ ಕಟ್ಟಿರೋಂಥ ವೀರಕೇಸರಿ ಯಾರಾದರೂ ಇದ್ದರೆ ಅದು ಅಣ್ಣವರೊಬ್ಬರೇ ಅಂತ ನಾನು ಗಂಟಾಕೋಶವಾಗಿ ಹೇಳಬಲ್ಲೆ. ಇವತ್ತು ನಮ್ಮ ಕೇಂದ್ರದ ಮಂತ್ರಿ ಬಂದಿದ್ದಿಲ್ಲ, ಸೋಮ ಕರಂದ್ಲಾಜೆಯವರು, ನಮ್ಮ ಕ್ಷೇತ್ರದವರವರು. ಅವರು ಇವತ್ತು ದಿನ ಭಾರತ ರತ್ನ ಕೊಡೋದಕ್ಕೆ ಅದಕ್ಕೆ ಬೇಗ ನಮಸ್ಕಾರ ಮಾಡ್ತೀನಿ. ಭಾರತ ರತ್ನ ಕೊಡೋದಕ್ಕೆ ಅವ್ರು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನಕ್ಕೋಸ್ಕರ ಅಂದರೆ ಸಮಸ್ತ ಕನ್ನಡಿಗರಿಗೂ ಬೇಕಾಗಿರೋಂಥ ಒಂದು ಮುತ್ತು ರತ್ನ ಅದು. ಆ ಮುತ್ತು ಕೊಟ್ಟರೆ ಆ ರತ್ನ ಕೊಟ್ಟರೆ ಈ ಮುತ್ತುಗೆ ಒಳ್ಳೇದಾಗುತ್ತೆ ಅಂತ. ಇವತ್ತು ದಿನ ಅವರಿಲ್ಲದೆ ಕನ್ನಡ ಇಲ್ಲ. ಕನ್ನಡ ಅಂದರೆ ಏನು ಅಂದರೆ ರಾಜ್ಕುಮಾರ್ ಅವರು ಕಲಿಸಿದ್ದೆ ಇವತ್ತು. ಅವತ್ತು ಅವ್ರು ಗೋಕಾಕ್ ಚಳವಳಿಗೆ ಬಂದಿಲ್ಲ ಅಂದರೆ ಇವತ್ತು ಕನ್ನಡ ಎಲ್ಲಿ ಉಳಿತಾ ಇತ್ತು? ಕನ್ನಡವೇ ಒಂದು ನಮ್ಮ ಸ್ವಾಭಿಮಾನಕ್ಕೆ ತಂದಿದ್ದು ಅಂದರೆ ಅಣ್ಣವರೊಬ್ಬರೇ. ಸರ್, ನಿಮಗೇನು ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಅವರ? ಕುಟುಂಬ ಅಂದರೆ ಕನ್ನಡಿಗರ ಕುಟುಂಬ. ಅದು ಅಣ್ಣವ್ರ ಚಿತ್ರ ನೋಡಿ ಕಲಿಬೇಕು. ಅವರು ಪ್ರತಿಯೊಂದು ಚಿತ್ರದಲ್ಲೂ ಕುಟುಂಬ ಹೆಂಗಿರಬೇಕು, ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೂ ಹೆಂಗಿರಬೇಕು, ಮತ್ತು ಪ್ರತಿಯೊಬ್ಬರಿಗೂ ಒಂದು ಮರ್ಯಾದೆ ಹೆಂಗೆ ಕೊಡಬೇಕು ಅದನ್ನು ಕಲಿಬೇಕು. ಆಮೇಲೆ ಅವರ ಚಿತ್ರಗಳಿಂದ ಒಂದು ವಿಷಯನೂ ನಾವು ಶಾಲೆಯಲ್ಲಿ ಕಲಿತಾ ಇಲ್ಲದಿರೋಂಥ ವಿಷಯ ನಾವು ಚಿತ್ರಗಳು ನೋಡಿ ಕಲ್ತಿದ್ದೀವಿ. ಇವಾಗ ಅವರ ಒಂದು ಮುಖಾಂತರನೇ ನಾವು ಅವರ ಒಂದು ದಾರಿಯಲ್ಲೇ ನಡೀತಾ ಇದ್ದೀವಿ. ನಮ್ಗೆ ಯಾವುದೇ ಒಂದು ದುರಭ್ಯಾಸ ಇಲ್ಲ. ಪ್ರತಿಯೊಂದು ನಾವು ಯಾವುದನ್ನ ಒಂದು ಜುಚ್ಚಟ ನಾವು ಮಾಡಲ್ಲ. ಅಣ್ಣವರ ದಾರಿಯಲ್ಲೇ ನಾವು ನಡೀತಾ ಇದ್ದೀವಿ. ಓಕೆ ಸರ್, ನಿಮ್ಗೆ ಏನು ಇಷ್ಟ? ನನಗೆ ಅವ್ರ ಚಿತ್ರಗಳು ನೋಡಿ ನಾವು ಕಲ್ತಿದ್ವಿ ಮೇಡಮ್. ನಾವು ಯಾವುದೇ ಒಬ್ಬ ಸಣ್ಣವರಿಂದ ಚಿಕ್ಕವ್ರವರೆಗೂ ಒಂದು ಗೌರವ ಕೊಡಬೇಕು ಅಂತ ಕಲ್ತಿದ್ದೆ ಅವ್ರ ಹತ್ರದಿಂದ. ಒಂದು ಊಟದ್ದಾಗಲಿ, ಒಂದು ಇದ್ದಿದ್ದಾಗಲಿ, ಏನೇ ಅದು ಮುಖ್ಯವಾಗಿ ಒಂದು ದೇವರು ಅಂತ ಕಾಣಬೇಕಾದ್ರೆ ಎಲ್ಲ ಚಿತ್ರಪಟ ನೋಡಿರ್ತೀವಿ, ಒಂದು ಗೊಂಬೆ ನೋಡಿರ್ತೀವಿ. ನಿಜ ರೂಪ ಅಂದರೆ ನೋಡಿ ವೆಂಕಟೇಶ್ವರ, ಒಂದು ಕಿರೀಟ ಹಾಕ್ಬಿಡಿ ಅವರೇ ವೆಂಕಟೇಶ್ವರ. ಸತ್ಯಹರಿಶ್ಚಂದ್ರನ ಯಾರೂ ನೋಡಿರಲ್ಲ, ನೋಡಿ ಅವರೇ ಸತ್ಯಹರಿಶ್ಚಂದ್ರ ತೋರಿಸ್ಕೊಟ್ಟವ್ರೆ. ಒಬ್ಬ ಯಾವುದೇ ಆಗಲಿ ಒಂದು ಭಕ್ತ ಕನಕದಾಸ ಅವರೇ. ಯಾರು ನೋಡಿದಾರ? ಪಾತ್ರದಲ್ಲಿ ಜೀವಿಸಿದ್ರು. ಹೌದು, ಮಂತ್ರಾಲಯ ಮಹಾತ್ಮೆ ಅವ್ರಾಗ್ಬಂದ್ರೆ ಅವರೇ. ಯಾರು ನಿಜ ಜೀವನದಲ್ಲಿ ನೋಡಿದ್ದೀರಾ? ಅದಕ್ಕೆ ನಾವು ಎದ್ದು ಕೂಡಲೇ ಬೆಳಗ್ಗೆ ನೋಡ್ರೆ, ನಮ್ಮ ಫೋಟೋಲ್ಲಿ ನೋಡ್ರಿ, ಕ್ಯಾಲೆಂಡ್ರಲ್ಲಿ ನೋಡಿದ್ರೆ ಅವ್ರ ಫೋಟೋನೇ ನಿಜ ಜೀವನದಲ್ಲಿ ಅವ್ರ ಜೊತೆ ಊಟ ತಿಂಡಿ ಇದ್ದು ಸುಮಾರು ಒಂದು 75ನೇ ಇಸ್ವಿಯಿಂದ, ನಾನು 10 ವರ್ಷ ಆವಾಗ 75ನೇ ಇಸ್ವಿಯಿಂದ ಮಯೂರ ನೋಡಿದಂಥ ಚಿತ್ರ. ದಾರಿ ತಪ್ಪಿದ ಮಗ, ಶಂಕರ್ ಗುರು, ತಿರುಮತಿ, ಬಡವರ ಬಂಧು, ಬಂಗಾರ ಮಂಚ, ಎಲ್ಲ ಪ್ರತಿಯೊಂದು ಚಿತ್ರನೂ ಶಾಲೆಯಲ್ಲಿ ಕಲ್ತಿಲ್ಲ, ಸ್ಕೂಲಲ್ಲಿ ಕಲ್ತಿಲ್ಲ. ಅವ್ರ ಚಿತ್ರಗಳು ನೋಡೇ ಕಲ್ತಿರೋದು. ಯಾವುದೇ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಏನು ಗೌರವ ಕೊಡಬೇಕು ಅನ್ನೋದು ಅವ್ರು ನೋಡೇ ಕಲ್ತಿರೋದು. ಇನ್ನೊಂದು ಹೊಸ ಬೆಳಕು ರಿಲೀಸ್ ದಿನ, ನಮ್ಮ ತಾಯಿಯವ್ರ ಕಾಲ್ವಶ ಆದ ದಿನ, ತೀರೋದಂತ ದಿನ. ಆ ದಿನ ನನ್ನ ಜೋಬಲ್ಲಿ ಟಿಕೆಟ್ ಇತ್ತು. ನಾನು ನೈಟ್ ಹೊರಟೋಗಿದ್ದೀನಿ. ಟಿಕೆಟ್ ನೈಟ್ ತಗೊಂಡು ಬರೋದು ನೈಟಲ್ಲಿ ನಮ್ಮ ತಾಯಿ ತೀರೋಗಿದ್ದಾರೆ. ಬೆಳಿಗ್ಗೆ ಚಿತ್ರದಲ್ಲಿದ್ದೀನಿ, ನಮ್ಮ ಮಾವ ಬಂದು ಹೊಡೆದು ಎಳ್ಕೊ ಹೋಗಿದ್ದಾರೆ. ನಾನು ಅಂಥ ಅಭಿಮಾನ ಬಂಗಾರ ಮಾಸ ಒಬ್ಬರೇ. ಜಗತ್ಗೆ ಒಬ್ಬರೇ ಬಂಗಾರ ಮಾಸ, ಇಡೀ ಜಗತ್ಗೆ ಅವರೇ ಭಾರತ ರತ್ನ. ನಿಮ್ಗೆ ಒಂದೇ ಲೈನಲ್ಲಿ ಹೇಳ್ಬಿಡಿ ಸರ್, ಏನು ಇಷ್ಟ ನಿಮಗೆ? ಅಖಂಡ ಕರ್ನಾಟಕದ 7 ಕೋಟಿ ಕನ್ನಡಿಗರು ಒಮ್ಮತವಾಗಿದ್ದರೆ ಅದೇ ನಮ್ಗೆ ಸಂತೋಷ. ಅಪ್ಪಾಜಿಯವರ ರಾಷ್ಟ್ರಪತಿ. ಯಾಕೆಂದರೆ ಇವತ್ತಿನ ಕನ್ನಡ ಚಿತ್ರರಂಗ ಇವತ್ತೇನು ನಮ್ಮ ಚಂದನವನದ ಎಲ್ಲ ನಟರು ಒಂದು ವೇದಿಕೆಯಲ್ಲಿ ಬಂದರೆ ಅದು ಭಾಳ ಸಂತೋಷ ನಮಗೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳ ಚಿತ್ರರಂಗದವರು ಒಮ್ಮತವಾಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಒಂದು ವೇದಿಕೆಯಲ್ಲಿ ಬಂದರೆ ಆ ನಾಯಕತ್ವನ ಶಿವಣ್ಣ ಮತ್ತು ರವಿಚಂದ್ರನ್ ಸಾರು ವಹಿಸ್ಕೊಂಡು ಈ ಒಂದು ಚಂದನವನ ತಗೊಂಡೋಗ್ಲಿ ಅಂತ ನಮ್ಮ ಆಸೆ. ಸೂಪರ್ ಸರ್, ನೀವೇಳಿ. ಅಣ್ಣವ್ರು ಅಂದರೆ ಕನ್ನಡ ಅಂದರೆ ಅಣ್ಣವ್ರು. ಬೇರೆ ಇನ್ನೇನು ಹೇಳೋದಂಥದ್ದು ಏನಿಲ್ಲ, ಮುಗೀತು, ಕನ್ನಡ ಅಷ್ಟೇ ಅಂತ. ಕನ್ನಡ ಅಷ್ಟೇ. ಓಕೆ ಸರ್, ನಿಮಗೆ?
ವರ್ಷಕ್ಕೆ 2 ಸರಿ ಕನ್ನಡ ರಾಜ್ಯೋತ್ಸವ ಬರ್ತಿದೆ. ಅಣ್ಣವ್ರ ಬರ್ತಡೇ ದಿವಸ ಒಂದು, ಇನ್ನೊಂದು ಮಾಮೂಲಿ ಕರ್ನಾಟಕದಲ್ಲಿ ನವೆಂಬರ್ 1 2 ಕನ್ನಡ ರಾಜ್ಯೋತ್ಸವ ಬರ್ತಿದ್ವಲ್ಲ. ಅದಕ್ಕೆ ಭೂಮಿ ಆಕಾಶ ಇರೋವರೆಗೂ ಅಣ್ಣರೇ ಅವ್ರು ಇರೋವರೆಗೂ ಯಾವ ಕೊರತೆ ಇಲ್ಲ. ಯಾವಾಗಲೂ ಕನ್ನಡ ಇದ್ದೇ ಇರ್ತೈತಿ. ಬೇರೆ ರಾಜಕಾರಣಿಗಳು ಯಾರು ಬಾರ್ ಕೇಳ್ರಿ, ಕನ್ನಡ ಇದ್ದೇ ಇರ್ತೈತಿ. ಅದ್ರಲ್ಲಿ ಕನ್ನಡ ಅಂತ ಉಳಿಬೇಕಂದ್ರೆ ಅವಾಗ ಬರೀ ತಮಿಳವರು ಇನ್ನೊಬ್ರು ಕರ್ನಾಟಕದಲ್ಲಿ ಚಿತ್ರರಂಗ ಆಳ್ತಾ ಇದ್ದರು. ಅವತ್ತು ಪಾರ್ವತಮ್ಮವರು ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರ ಸಿನಿಮಾ ತೆಗ್ದು ರಿಲೀಸ್ ಮಾಡಿ ಅವತ್ತು ನಾಡು ನುಡಿಗೆ ಇದು ಕಟ್ಟಿದವರು. ಅಣ್ಣವರು ಬೇರೆ ಭಾಷೆಯಲ್ಲಿ ಮಾಡಿಲ್ಲ, ಬೇರೆ ಇದು ಮಾಡಿಲ್ಲ. ಅದೊಂದೇ ಅಲ್ಲ, ನಾಡು ನುಡಿಗೋಸ್ಕರ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡವ್ರೆ. ಇವತ್ತೊಂದು ಗೌರ್ಮೆಂಟ್ ಕಾಲೇಜ್ ಕಟ್ಟಕ್ಕೆ, ಗೌರ್ಮೆಂಟ್ ಸ್ಕೂಲ್ ಕಟ್ಟಕ್ಕೆ, ಪೊಲೀಸ್ ಸ್ಟೇಷನ್ ಕಟ್ಟಕ್ಕೆ ಅವ್ರದ್ದು ಕೊಡುಗೆ ಅಪಾರವಾದೈತೆ. ಕೆಲವ್ರಿಗೆ ಗೊತ್ತಿಲ್ಲ, ಅದು ಇತಿಹಾಸ ತಿಳ್ಕೊಳ್ಳಿಲ್ಲ. ನಿಮ್ಮಂತವ್ರು ಹೇಳ್ಕೊಡ್ಬೇಕು. ಖಂಡಿತ ಸರ್. ನಿಮಗೇನ್ ಇಷ್ಟ? ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಏನ್ ತುಂಬಾ ಇಷ್ಟ ಆಗುತ್ತೆ? ನಾವು ಇವತ್ತು ಒಳ್ಳೇದನ್ನ ಮಾಡ್ತಾ ಇದೀವಿ, ಒಳ್ಳೇದನ್ನ ಬಯಸ್ತಾ ಇದೀವಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರೇ ಕಾರಣ. ಓಕೆ, ಒಳ್ಳೆತನ. ಸರ್ ನಿಮಗೆ? ನಾನು ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ, ತುಂಬಾ ಚಿಕ್ಕವನು. ಅವರಲ್ಲಿ ಏನು ಪಾಲನೆ ಮಾಡ್ತಾನೆ, ಅಪ್ಪ ಅಮ್ಮಗೆ ಒಳ್ಳೆ ಗೌರವ ಕೊಡ್ಬೇಕಂತ ಸೂಪರ್. ನಿಮಗೆ ಸರ್? ಅವ್ರಿಗೆ ಕನ್ನಡದ ಮೇಲೆ ಇರೋ ಪ್ರೀತಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಶಿಸ್ತು, ಇದು ತುಂಬಾ ಇಷ್ಟ ಆಗುತ್ತೆ. ಶಿಸ್ತು ಮತ್ತೆ ಕನ್ನಡ. ಈಗ ಏನ್ ಗೊತ್ತಾ ವೀಕ್ಷಕರೇ, ಈಗ ಕೇವಲ ಪುರುಷರು ಮಾತ್ರ ಅಲ್ಲ, ಹೆಣ್ಮಕ್ಳಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರೇಜು, ಸಿಕ್ಕಾಪಟ್ಟೆ ಇಷ್ಟ. ಇದ್ರೆ ನನಗೆ ಈ ರೀತಿ ಅಣ್ಣನೋ ತಮ್ಮನೋ ಅಥವಾ ಗಂಡನೋ ಇರಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಒಂದಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಂತ ಪ್ರಯತ್ನ ಪಡೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸೌಭಾಗ್ಯ. ಏನಕ್ಕೆ ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಿಮಗೆ? ಅವರು ಏನ್ ಹೇಳ್ತಾ ಇದ್ರು ಅದನ್ನ ಆತ ತರ ಜೀವನ ಸಾಗಿಸ್ತಾ ಇದ್ರು. ಸರಳವಾಗಿ ಅಂದ್ರೆ ಸರಳವಾಗಿ. ಈಗ ಎಲ್ರು ಹೇಳ್ತಾರೆ ಸರಳವಾಗಿ ಅಂದ್ರೆ ಒಳಗಡೆ ಅವರು ಹೈಫೈ ಇರ್ತಾರೆ. ಇವ್ರ ಅಣ್ಣ ಹಂಗಲ್ಲ, ಸರಳ ಅಂದ್ರೆ ಸರಳನೇ. ಕೂತೆ ತಿಂತಾ ಇದ್ರು, ಅದೆಲ್ಲ ಆದರ್ಶಗಳಲ್ವಾ. ಆದರ್ಶ ಮಾತ್ರ ಬಿಟ್ಟವ್ರು ಹೋಗಿ. ಯಾವ ಸಿನಿಮಾ ತುಂಬಾ ಇಷ್ಟ? ಜೀವನ ಚೈತ್ರ. ನಿಮ್ಗೆ ಯಾವ ಸಿನಿಮಾ ಇಷ್ಟ? ಬಂಗಾರದ ಮನಸ್ಸು. ಮೇಡಮ್ ನಿಮ್ಗೆ? ನಮ್ಗೆ ಅವರು ಹೆಣ್ಮಕ್ಳಿಗೆ ಸ್ಥಾನ ಕೊಡ್ತಾರಲ್ಲ, ಅದು ತುಂಬಾ ಇಷ್ಟ. ಭಕ್ತ ಕನಕದಾಸ ತುಂಬಾ ಇಷ್ಟ. ಮೇಡಮ್ ನಿಮ್ಗೆ ಯಾವ ಸಿನಿಮಾ ಇಷ್ಟ? ಜೀವನ ಚೈತ್ರ. ನಿಮ್ಗೆ? ನಮ್ ಭಕ್ತ ಪ್ರಹ್ಲಾದ. ರಾಜ್ಕುಮಾರ್ ಅವ್ರಂತ ಹೇಳಿದ್ರೆ ಕೆಲವೊಂದಷ್ಟು ಸಿನಿಮಾಗಳು ಹೇಳ್ತಾ ಇದ್ರಿ. ಸೊ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ಅವ್ರ ಬರ್ತಡೆಗೆ ಏನಾದ್ರು ಹೂ ತಂದು ಹಾಕಿರೋದು ಅಥವಾ ಮನೇಲೆಲ್ಲ ಹೇಳ್ಕೊಡ್ತಿರ್ತೀರಾ? ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿ ಈ ತರ ಎಲ್ಲ ಏನಾದ್ರು ಹೇಳ್ಕೊಡ್ತಿರ್ತೀರಾ? ಒಳ್ಳೇದು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಬಹಳ ಖುಷಿ. ಅಣ್ಣನು ತಮ್ಮನು ಆ ತರ ಇರ್ಬೇಕು ನಮ್ಗೆ ಅಂತ. ನನ್ ಮಗ ಯಾವಾಗ್ಲೂ ರಾಜ್ಕುಮಾರ್ ಸಾಂಗ್ಸ್ ಕೇಳ್ತಾನೆ. ಅವ್ರ ಸಿನಿಮಾನೇ ನೋಡಿದ್ರು. ಯಾವ್ದಾದ್ರು ಯಾರಾದ್ರೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ಆಡ್ಬೋದಾ? ಪ್ರಯತ್ನ ಪಡಿ, ತಪ್ಪೇನಿದೆ. ನಿಮಗಾಗಿ ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ಸಾಹಿತ್ಯ ನೋಡಿ ಚೆನ್ನಾಗಿದೆ ಅಲ್ವಾ? ಇದು ಬಿಟ್ರೆ ಬೇರೆ ಯಾವ್ದಾದ್ರು ಹಾಡು ಆಡ್ಬೋದಾ? ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾ ದೇವರಂದೆ, ಅಷ್ಟೇ. ಓಕೆ, ನಿಮ್ಗೇನ್ ಇಷ್ಟ ರಾಜ್ಕುಮಾರ್ ಅವ್ರ ಅಂತ ಹೇಳಿದ್ರೆ? ನಮ್ಗೆಲ್ಲ ಇಷ್ಟ, ನಮ್ಮೆಲ್ಲ ಪಿಕ್ಚರ್ ಇಷ್ಟನೇ. ರಾಜ್ಕುಮಾರ್ ಅವ್ರ ಅಂತ ಹೇಳಿದ್ರೆ ಏನ್ ಇಷ್ಟ ನಿಮ್ಗೆ? ಕುಮಾರ ವ್ಯಾಸನ ಕಾಗದ ಚಂದ, ಕವಿ ಸರ್ವಜ್ಞನ ಪದಗಳ ಹಂದ, ದಾಸರು ಶರಣರು ನೀಡಿದ ವರವ, ಭಕ್ತಿಯ ಗೀತೆಗಳ ವರಮಾನಂದ. ಪಂಪನು ಹಾಡಿದ ಚಿನ್ನದ ನುಡಿಯ, ತಣ್ಣನು ಹಾಡಿದ ಹೊನ್ನಿ, ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ, ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಬಾಡಿದ ಹಾಗೆ. ರಾಜ್ಕುಮಾರ್ದು ಪ್ರತಿಯೊಂದು ಕ್ಯಾರೆಕ್ಟ್ರು ಇಷ್ಟ. ಅವರು ಪ್ರತಿಯೊಂದು ಎಲೆಯಲ್ಲೂ ಇದ್ದಾರೆ, ಪ್ರತಿಯೊಬ್ಬರು ಮನಸ್ಸಲ್ಲೂ ಇದ್ದಾರೆ. ಧನ್ಯವಾದಗಳು. ಅವರ ನಡೆ ನುಡಿ ಮಕ್ಕಳು ಕಲಿಬೇಕಾದ್ದು ಬೇಜಾನಿದೆ, ನಾವು ಕಲಿಬೇಕಾದ ಬೇಜಾನಿದೆ. ಅದೆಲ್ಲ ಹಿಂದೆ ಹೋಗ್ತಾ ಇದೆ. ಆದಷ್ಟು ಫಿಲಮ್ ಥಿಯೇಟ್ರ್ಗಳು ಹಳೆ ಫಿಲಮ್ಗೆ ಒಂಚೂರು ಮುಂದೆ ಬರಬೇಕು. ಒಂದು ವರ್ಷಕ್ಕೊಂದಾದರೂ ರಾಜ್ಕುಮಾರ್ ಫಿಲಮ್ಮು ಹಳೆ ಥಿಯೇಟ್ರ್ಗಳಲ್ಲಿ ನಡೆದ್ರೆ ತುಂಬಾ ಅರ್ಥಕ್ಕೆ ಬೆಳೆದು ಬಾಳ್ತೀವಿ ನಾವು. ತುಂಬಾ ಸಂತೋಷ. ಓಕೆ ಓಕೆ, ಇವ್ರು ಹೇಳಿದ್ರಲ್ಲಿ ಆಕ್ಚುಲಿ ಅರ್ಥ ಇದೆ. ಏನಂತ ಹೇಳಿದ್ರೆ ಹಳೆಯ ಸಿನಿಮಾಗಳನ್ನ, ಅದ್ರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲಿ ಹಾಕೋದ್ರಿಂದ, ಜೊತೆಗೆ ಈಗಿನ ಜನರೇಷನ್ ಮಕ್ಕಳು ಕೂಡ ಆ ಥಿಯೇಟರ್ಗೆ ಬಂದು ನೋಡೋದ್ರಿಂದ ರಾಜ್ಕುಮಾರ್ ಅವರ ಸಿನಿಮಾಗಳೇನು ಅಥವಾ ಕೌಟುಂಬಿಕ ಕೆಲವೊಂದಷ್ಟು ಸಂದೇಶಗಳಿರ್ತಾವಲ್ಲ, ಎಲ್ಲವೂ ಅರ್ಥ ಆಗತ್ತೆ ಅಂತ ಇನ್ನೊಂದಷ್ಟು ಜನ ಅಭಿಮಾನಿಗಳಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ವೀಕ್ಷಕರೇ, ಈಗಾಗಲೇ ಹಲವಾರು ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ಹಾಡಿ ಕೊಂಡಾಡ್ತಾ ಇದ್ರು. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಪಡೋಣ. ಸರ್, ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಬೆಂಗಳೂರೇ. ಪ್ರಕಾಶ್ ಅಂತ ನನ್ನ ಹೆಸರು. ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳ ಮಹಾನ್ ದೊಡ್ಡ ಕಲಾವಿದರು ಅವರು. ಎಲೆಕ್ಷನ್ನಿಂದ ಪ್ರಧಾನಿನೇ ಆಗ್ಬೋದಾಗಿತ್ತು.
ಆದರೆ ಆಗಲಿಲ್ಲ. ಅವರು ಆ ಪ್ರಧಾನಿಗಿನ್ನ ಒಂದು ಹೆಜ್ಜೆ ಮೇಲೇನೆ ಅವರು ಆ ವ್ಯಕ್ತಿತ್ವದಲ್ಲಿ. ಅವರು ಒಂದು ಸತಿ ರಾಜಕೀಯಕ್ಕೆ ಬಾ ಅಂತ ಜನಗಳು ಅಂದರು, ರಾಜಕೀಯದವರು ಹೇಳಿದ್ರು. ರಾಜಕೀಯಕ್ಕೆ ಬಂದರೆ ಏನಾಗುತ್ತೆ ಅಂತ ರಾಜ್ಕುಮಾರ್ ಅಂದರು, ಮಂತ್ರಿ ಆಗ್ಬೋದು ಅಂತಂದರು. ಮಂತ್ರಿ ಯಾಕಾಗಲಿ ನಾನು? ಅಭಿಮಾನಿ ದೇವರುಗಳು ನನ್ನ ಹೃದಯ ಸಮಾಜದ ಮೇಲೆ ಕುಣಿಸೋರು ರಾಜ, ನನಗೆ ನಾನು ಯಾಕೆ ಮಂತ್ರಿ ಆಗಲಿ? ಆದ್ದರಿಂದ ನನಗೆ ಬೇಡ, ಹೃದಯ ಸಂಬಂಧ ರಾಜನ ಕೊಟ್ಟರಲ್ಲ ಅದೇ ಮರ್ಯಾದೆ ಸಾಕು ನನಗೆ. ಅವ್ರು 100% ಎಲೆಕ್ಷನ್ ಅಲ್ಲಿ ನಿಂತಿದ್ರೆ 100% ಗೆಲ್ತಾ ಇದ್ರು. ಗೆಲ್ತಾರೆ. ಪ್ರಧಾನಿನ ಒಂದು ಮೆಟ್ಲು ಜಾಸ್ತಿನೇ ಅವರು ಅಂತ ವ್ಯಕ್ತಿ. ಎಲ್ಲ ಸಿನಿಮಾಗಳು ನೋಡಿದೀರಾ ರಾಜ್ಕುಮಾರ್ ಸರ್? ಸುಮಾರು ಪಿಕ್ಚರ್ ನೋಡಿದ್ದೀನಿ ನಾನು. ಮೀಟ್ ಮಾಡಿದೀರಾ? ಮೀಟು ಮಾಡಿದ್ದೀನಿ, ಮಾತಾಡಿಲ್ಲ. ಜಾಸ್ತಿ ಮಾತಾಡಿದ್ರೆ ಅಂದ್ರೆ ತುಂಬಾ ನೆನಪು ಕಾಡುವಂತದ್ದು ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಮಾತಾಡಿರೋದು ಅದು ಗುಣಗ್ತಾ ಇರತ್ತಲ್ಲ, ಅದು ಯಾವ್ದು ನೆನಪಿದೆ ಸರ್? ಒಂದು ಹಾಡು ಹೇಳ್ತೀನಿ ಅಷ್ಟೇ. ಹೇಳಿ ಹೇಳಿ. ಚತುರಂಬೋಜಿತ ಸರ್ವಭುವಿಯಂ ಸಾಧಿಸಲ್ ರತ್ನರಾಜ ಸದಂಡದಾರಧರೇಶ ಕದನೋಳ್ ತಾನಾಂತ ಕೋಲೊಂದರಂ ಚಿತಯಂತಳ್ಳುತ ರುದ್ರಭೂಮಿಲಿಹೆನಯ್ಯೋ ಎಂತ ವೈಚಿತ್ರವೋ ಮಾಯಾ ಪ್ರಪಂಚದ ಮರ್ಮವ ಮರೆತು ಮಾನಿನಿ ಮಕ್ಕಳು ಭೋಗ ಭಾಗಗಳು ತನದೆಂದು ಮೆರೆದಾಡಿದ ಈ ಶರೀರವೀಗ ಚಿತೆಯ ಮೇಗಡೆ ಉರಿದು ಬೇಯುವಾಗ ಅದು ನಿನ್ನ ನೆನೆಯುವಾಗ ಮಾನಿನಿ ಎಲ್ಲೋ ಮಕ್ಕಳು ಎಲ್ಲೋ ಮನುಜ ನಿನ್ನ ಮೃತ್ಯು ಗೆದ್ದರೇನೋ ನಿನ್ನ ಕೂಡ ಬಂದರೇನು. ಓಕೆ, ಸೂಪರ್ ಸೂಪರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಯಾವುದು ತುಂಬಾ ಇಷ್ಟವಾದ ಗುಣ ನಿಮಗೆ? ಅವರು ಒಂಥರ ವಿಗ್ರಹ, ಒಂದು ಕಲ್ಲಿದ್ರು ಒಂಥರ ಇದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಸಾಕಷ್ಟು ಅವರು ತೊಂದರೆಗಳನ್ನ ಒಂದು ಕಲಾವಿದನ ಬೆಲೆ ಕೊಟ್ಟು ಎಲ್ಲರನ್ನೂ ಕಲಾವಿದನು ಒಂದು ಕೈಲಿ ತಗೊಂಡು ಬಂದರು. ಒಂದು ಸುಂದರವಾಗಿ ವಿದ್ಯಾಕ್ಕೆ ಒಂದು ವಿಗ್ರಹ ಆದರು ಅವರು. ಒಂದು ರೀತಿಯಲ್ಲಿ ಅಷ್ಟನ್ನು ಬೆಳ್ಕೊಂಡು ಬಂದರು, ಎಲ್ಲರನ್ನೂ ಪ್ರೀತಿಸಿದ್ರು, ಯಾರನ್ನೂ ನಿಷ್ಠೂರ ಮಾಡ್ಕೊಳ್ಳಿಲ್ಲ ಅವರು ಅಂತ ಒಳ್ಳೆ ಕಲಾವಿದರು. ಥ್ಯಾಂಕ್ ಯು ಸರ್. ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ವಿಭಿನ್ನವಾಗಿ ಅವರವರ ಪ್ರೀತಿಯನ್ನ ಹಲವಾರು ಮಾರ್ಗಗಳಲ್ಲಿ ತೋರಿಸ್ತಾ ಇದ್ರು. ಸೊ ನನ್ನ ಜೊತೆ ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಕುಮಾರ್, ಮೂಲತಃ ಕನಕಪುರದಿಂದ ಬಂದಿರ್ತೀನಿ, ಜಯನಗರ ನಿವಾಸಿ ಕೂಡ ಆಗಿರ್ತೀನಿ. ಇವತ್ತು ನಮ್ಮೆಲ್ಲರಿಗೂ ಒಂದು ರೀತಿ ಹಬ್ಬದ ವಾತಾವರಣ. ಹೌದು, ಅಣ್ಣವ್ರು ಇಲ್ಲ ಅನ್ನೋದು ಭ್ರಮೆ, ಅಣ್ಣವ್ರು ಇದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಸೊ ಅಣ್ಣವರ ಒಂದು ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡೋಕ್ಕೆ ನಾವು ಸಹಸ್ರಾರು ಜನರು ಅವರವರ ಅಭಿಮಾನನ ಒಂದು ವ್ಯಕ್ತಪಡಿಸೋಕ್ಕೋಸ್ಕರ ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. 10 ನಿಮಿಷದ ಮುಂಚೆ ಅವ್ರು ಯಾರೋ ಬೇರೆಯವರಾಗಿರ್ತಾರೆ, ಅಣ್ಣವ್ರ ಬಗ್ಗೆ ನಡೆದಂಥ ಘಟನೆಗಳು ಅವರು ಒಂದು ನಮ್ಮ ತಿಳ್ಕೊಂಡಾಗ ಒಂದೇ ಕುಟುಂಬ ಥರ ಸೇರ್ತಾ ಇದ್ದೀವಿ. ಆ ಒಂದು ಕುಟುಂಬದಲ್ಲಿ ನಾನು ಒಂದು ಆರ್ಟ್ ವೈಸ್ ಮಾಡಿರ್ತೀನಿ. ಇದು ಒಂದು ನೋಡೋಕ್ಕೆ ನಿಮಗೆ ನೋಟಿನ ರೀತಿ ಇದೆ. ಇದ್ರ ಬಗ್ಗೆ ನಾನು ಹೇಳಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ, ಒಂದು ರೀತಿ ನೋಡೋಕ್ಕೆ ನೋಟ್ ಅಂದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಅಟ್ರಾಕ್ಷನ್ ಆಗೇ ಆಗುತ್ತೆ. ಬಟ್ ಇದರಲ್ಲಿ ಒಂದು ಸರಿಸುಮಾರು ಒಂದು 46 ಮಾಹಿತಿ ಇದೆ. ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೈಲೈಟೆಡ್ ಅಂತ ಹೇಳೋ ಥರ ಅವರ ಹುಟ್ಟು, ಅವರ ಅಗಲಿಕೆ, ಅವ್ರ ಬಗ್ಗೆ ಒಂದಷ್ಟು ಸಿನಿಮಾಗಳ ಒಂದು ಫಾರ್ಮುಲಾ, ಅವರ ತಂದೆ ತಾಯಿ ಹೆಸರು, ಎಷ್ಟು ಸ್ಟ್ಯಾಚ್ಯೂಗಳಿದೆ, ಒಂದು ವರ್ಷದಲ್ಲಿ ಎಷ್ಟೆಲ್ಲ ಸಿನಿಮಾಗಳು ಮಾಡಿದ್ರು ಅನ್ನೋದನ್ನ ಈ ಒಂದು ನೋಟಿನ ಸ್ಟೈಲಲ್ಲಿ ಮಾಡಿರ್ತೀನಿ, ಅಭಿಮಾನಿಗಳಿಗೆ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು. ಇದರಲ್ಲಿ ನೋಡೋದಕ್ಕೆ ನೋಟಿನ ರೀತಿಲೇ ಇದೆ. 206 ಅನ್ನೋದು ನಿಮಗೆ ಅಣ್ಣವ್ರು ಮಾಡಿರೋಂಥ ಎಲ್ಲ ಸಿನಿಮಾಗಳ ಹೆಸರು. ಸೀರಿಯಲ್ ನಂಬರ್ ನೀವೇನೋ ನೋಡ್ತೀರಿ ಅಂದರೆ ದಟ್ ವೆಲ್ ಇಂಡಿಕೇಟ್ಸ್ ಅವರ ಬರ್ತ್ಡೇ ಹಾಗೂ ಅವರ ಅಗಲಿಕೆ. ಹಾಗೆ ಸಂಪೂರ್ಣವಾಗಿ ನೋಡ್ತಾ ಇದ್ದೀನಿ ಅಂದರೆ ಅವರ ಒಂದು ಶಕ್ತಿ ಯಾರಾಗಿದ್ರು ಅಂದರೆ, ಹೌದು ಪಾರ್ವತಮ್ಮ ರಾಜ್ಕುಮಾರ್, ಹೌದು ವರ್ಧನ, ಅದೇ ಟೈಮ್ ಚಿ ಉದಯಶಂಕರ್, ಇದು 3 ಶಕ್ತಿಗಳಾಗಿರ್ತಾರೆ. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಇನ್ಡೆಪ್ತಲ್ಲಿ ನೀವು ನೋಡ್ತಾ ಇದ್ದೀರಾ. ಹೌದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇನ್ಫಾರ್ಮೇಷನ್. ನಾನೊಬ್ಬ ಹುಚ್ಚು ಅಭಿಮಾನಿ ಅಂತಲೇ ಫಸ್ಟ್ ಹೇಳ್ಕೊತೀನಿ. ಇಲ್ಲಿ ಹೆಚ್ಚು ಅಭಿಮಾನಿಗಳಿಗೆ ಇದನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಈ ಒಂದು ಹೊಸ ಪ್ರಯತ್ನ ಮಾಡಿರ್ತೀನಿ. ಅದರ ಜೊತೆಗೆ ಇದು ಮುಂಭಾಗದಲ್ಲಿದೆ, ಹಿಂಭಾಗದಲ್ಲಿ ನಿಮಗೆ ಅದೇ ರೀತಿ ಒಂದು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಡುತ್ತೆ. ಮೇಲೆ ನೋಡ್ತಾ ಇದ್ದೀರ ಒಂದು ಫಾರ್ಮುಲಾ ಇದೆ. ದಟ್ ಫಾರ್ಮುಲಾ ಡಿಕೋಡ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅಣ್ಣವ್ರು ಮಾಡೋ ಎಲ್ಲ ಸಿನಿಮಾಗಳ ಹೆಸರು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಈ ಕಡೆ ಈ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ಅವರು ಮಾಡಿರುವಂತಹ ಸಾಧನೆಗಳಿಗೆ ಬಂದಿರುವಂಥ ಅವಾರ್ಡ್ಗಳು, ಸಾಕಷ್ಟು ಅವಾರ್ಡ್ಗಳ ಪಟ್ಟಿನೇ ಇದೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ಆ ಪಟ್ಟಿಲಿ ನೀವು ನೋಡ್ತೀರಾ, ಮೊಟ್ಟ ಮೊದಲ ಸಿನಿಮಾ DD1 ಯಾವುದನ್ನ ಹಾಕಿತ್ತು ಅಂದರೆ ಯಾವ ಸಿನಿಮಾ ಅಂತ ಹೇಳಿದ್ರೆ ಶಂಕರ್ ಗುರು. ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹೇಗೆ ನಾವು ಕ್ರಿಕೆಟಲ್ಲಿ 50 ರನ್ ನೋಡಿದ್ರೆ ಅಥವಾ 100 ರನ್ ನೋಡಿದ್ರೆ ಬ್ಯಾಟ್ ಕೈ ಮೇಲಕ್ಕೆತ್ತಾರೆ, ಅದೇ ರೀತಿ ಅವರ ಮೊದಲನೇ ಸಿನಿಮಾ 50ನೇ ಸಿನಿಮಾ 100, 150ನೇ ಸಿನಿಮಾ ಗಂಧದ ಗುಡಿ, 200ನೇ ಸಿನಿಮಾ ದೇವತಾ ಮನುಷ್ಯ, 206ನೇ ಸಿನಿಮಾ ಶಬ್ದವಿಧಿ. ಇದೇ ರೀತಿ
ಈ ಒಂದು ನೋಟು ಸಂಪೂರ್ಣವಾಗಿ ಫಿಲ್ಡ್ ವಿತ್ 46 ಇನ್ಫಾರ್ಮೇಷನ್. ಭಾಳ ಖುಷಿ ಆಗ್ತಾ ಇದೆ ಇವತ್ತು ನನಗೆ. ಒಂದು ಹಬ್ಬದ ವಾತಾವರಣ. ಅಣ್ಣವ್ರು ಎಲ್ಲೂ ಹೋಗಿಲ್ಲ, ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದ್ದಾರೆ. ಓಕೆ, ಇಷ್ಟೆಲ್ಲ ಶ್ರಮ ವಹಿಸಿ ಮಾಡಿದೀರಾ ಅಂದ್ರೆ ನೀವು ಮೊದಲೇ ಹೇಳ್ಕೊಂಡಂಗೆ ನಾನು ಹುಚ್ಚು ಅಭಿಮಾನಿ ಅಂತ ಹೇಳ್ಕೊಂಡ್ಬಿಟ್ರಿ. ಸೊ ತುಂಬಾ ಇಷ್ಟವಾಗೋದು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಾಗ ಒಂದು ಗುಣ ನೀವು ವೀಕ್ಷಕರಿಗೆ. ಅವರು ಬಂಗಾರದ ಮನುಷ್ಯ. ಸರಿ ಸುಮಾರು ಒಂದು 50 kg 60 kg ಇದ್ರು, ಆದ್ರೆ 1 ಗ್ರಾಮ್ ಕೂಡ ಚಿನ್ನ ಹಾಕಿಲ್ಲ. ಸ್ಟಿಲ್ ಅವರು ನಮಗೆ ಬಂಗಾರದ ಮನುಷ್ಯನ. ಸೂಪರ್ ಸೂಪರ್. ಈಗ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ಗಳು ಇಷ್ಟ ಆಗತ್ತೆ ಅನ್ನೋ ತರ ಇವರೇ ಹೇಳ್ಕೊಂಡ್ರು ನಾನು ಹುಚ್ಚು ಅಭಿಮಾನಿ ಅಂತ. ಸೊ ಇನ್ನೊಂದಷ್ಟು ಅಭಿಮಾನಿಗಳು ಏನ್ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ ಎಷ್ಟು ಜನ ಅಭಿಮಾನಿಗಳು ಅವರ ಪ್ರೀತಿಯನ್ನ ಅವರವರದೇ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್. ಎಲ್ಲಿಂದ ಬಂದಿದ್ದೀರಿ? ತಾಟಗೆರೆ ಗ್ರಾಮ, ದಾಂಡೇಲಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ. ಅಷ್ಟು ದೂರದಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ಬೇಕು ಅಥವಾ ಅವ್ರಿಗೆ ಏನೋ ಒಂದು ಸಮರ್ಪಿಸ್ಬೇಕು ಅಂತ ಬಂದಿದ್ದೀರಲ್ಲ, ಯಾಕೆಷ್ಟು ಪ್ರೀತಿ? ಅಯ್ಯೋ, ಅವ್ರ ಮೇಲೆ ನಾವು ಪ್ರೀತಿ ತೋರಿಸ್ತಿದ್ವಿ, ಇನ್ನು ಯಾರ ಮೇಲೆ ತೋರಿಸ್ಬೇಕು? ಅವ್ರ ಬರೋ ಪ್ರೀತಿ ಅಲ್ಲ, ಅವ್ರು ಬರೋ ಕನ್ನಡ ಅಲ್ಲ, ಕನ್ನಡ ಹುಟ್ಟಿ ಬೆಳೆದು ದೊಡ್ಡವ್ರು ಮಾಡಿ ಕನ್ನಡ ಚಿತ್ರದಲ್ಲಿ ದುಡಿದು ಮುಂದೆ ತಂದವ್ರೆ. ರೊಕ್ಕ ಇಷ್ಟೇ ಕೊಟ್ರಂತ ಕೇಳಿಲ್ಲ, ನಿರ್ದೇಶಕರು ಕೊಟ್ಟಷ್ಟು ತಗೊಂಡಿದ್ದಾರೆ. ಮತ್ತೆ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ಭಕ್ತಿ ಪ್ರಧಾನ, ಸೇಡಿ, ಜೇಮ್ಸ್ ಬಾಂಡ್ ಎಲ್ಲ ಚಿತ್ರಗಳು ಮಾಡಿದ್ದಾರೆ. ಅಣ್ಣವ್ರು ಮಾಡಿದ ಪಾತ್ರಗಳಿಲ್ಲ, ಮತ್ತು ಅವ್ರು ಆಡುಮುಡು ಸೊಪ್ಪು ಇಲ್ಲ, ಮತ್ತು ಅವರು ಯಾವ ಪಾತ್ರ ಫೇಲು ಮಾಡೇ ಇಲ್ಲ ಇದುವರೆಗೂ. ಅವ್ರ ಪಾತ್ರ ನೋಡಿದ್ರೆ ಕಾಯಿಲೆ ಬಿದ್ದರು ಕೂಡ ಎದ್ದು ನೋಡಿ ಓಡಾಡ್ಕೊಂಡು ವಾಸಿಯಾಗಿ ಓಡಾಡ್ತಿದ್ದಾರೆ. ಯಾವ ಸಿನಿಮಾ ಇಷ್ಟ ನಿಮ್ಗೆ? ನನ್ಗೆ ಅವ್ನಿಗೆ ಎಲ್ಲ ಫಿಲ್ಮ್ ಇಷ್ಟ. 208 ಇದಾವೆ, 194 ಫಿಲ್ಮ್ ನೋಡಿದ್ದೀನಿ ನಾನು. ನೀವು ಯಾವ್ದು ನೋಡಿದ್ರೆ ಕೇಳಿ, ನಾನು ಹೇಳ್ತೀನಿ. ಯಾವ್ದು ಮಿಸ್ ಮಾಡ್ಬಿಟ್ಟಿದ್ದೀರಿ? ಮಿಸ್ ಮಾಡಿದ್ರೆ ಸರ್ ಮೇಡಮ್, ಯಾವ ಟಿವಿಯಲ್ಲಿ ಹಾಕಿದ್ರು ನೋಡ್ದವೇ ಹಾಕ್ತಾರೆ, ಯಾವ ಥಿಯೇಟ್ರಿಗೂ ನೋಡ್ದವೇ ಬರ್ತಾ. ಹಿಂಗಾಗಿ ಒಂದು 14 ಫಿಲ್ಮ್ ಬಿಟ್ಟಿದ್ದೀನಿ, ಬಾಕಿ ಎಲ್ಲ ಫಿಲ್ಮ್ ನಾನು ನೋಡಿದ್ದೀನಿ. ಯಾವ ಸಿನಿಮಾ ತುಂಬಾ ಇಷ್ಟ? ಎಲ್ಲ ಚೆನ್ನಾಗಿ ತುಂಬಾ ಇಷ್ಟ. ಕಿಲಾಡಿ ರಂಗನ ಪಾತ್ರ ಬಹಳ ಚೆನ್ನಾಗಿ, ಅದನ್ನು ಹೇಳ್ತೀನಿ ಅಲ್ಲ. ಕಿಲಾಡಿ ರಂಗ, ಕೃಷ್ಣದೇವರಾಯ, ಇಮ್ಮಡಿ ಪುಲಕೇಶಿ, ರಣಧೀರ ಕಂಠ್ರವ, ಮಹಿಷಾಸುರ ಮರ್ದಿನಿ, ಮಹಿಷಾಸುರನ ಪಾತ್ರ ಮುಚ್ಚವೇ ಕೇಳಬೇಕು ಅದ್ರಕಂಡ ಆ ಥರ ಮಾಡಿದ್ದಾರೆ. ನೋಡಕ್ಕೆ ಸಾಮಾನ್ಯ ಕಾಣ್ತಾನೆ, ಡ್ರೆಸ್ ಮಾಡಿ ಮೀಸೆ ಗೀಸೆ ಬಿಟ್ಕೊಂಡು ಬುದ್ಧಿಗೆ ಹೋಯ್ಕೋಬೇಕು ಆ ಥರ ಆಗಿರೋ ಅಂತ ಡೈಲಾಗ್ ಹೇಳಿ. ಹೇಳ್ತೀನಿ. ಈಗ ಇಲ್ಲಿ ನಿಂತು ಮಾತಾಡಿದ್ರೆ ವಜ್ರಮುನಿ, ಈ ಕಡೆ ಮಾತಾಡಿದ್ರೆ ರಾಜಣ್ಣವರು. ಈಗ ರಾಜಣ್ಣ ಮಾತಾಡ್ತಾನೆ, ಸುಧಾಕರ ಯಾರು ನೀನು? ನನ್ನ ಹೆಸರು ನಿನ್ಗೆ ಹೆಂಗೆ ಗೊತ್ತು? ಓ ರಾಮಣ್ಣ, ನೀನು ಈ ಕಾಡಿನಲ್ಲಿ ಇಂಥ ಜನಗಳ ಮಧ್ಯ ಇವಾಗ ಗೊತ್ತಾಯ್ತಾ? ಹೆಸರು ನೆನ್ಪಿಟ್ಕೊಂಡಿದ್ದೆ. ಹೆಸರು ಸ್ನೇಹಿತರೆ, ನಾನು ಆವತ್ತೇ ಒಂದೇನು ಹೇಳಿದ್ನಲ್ಲ, ನನಗೆ ಈ ಸ್ಥಿತಿ ಬರಲ್ಲ ಕಾರಣ ಈ ಮಹಾನ್ಯ, ಇವನೇ ಇದಕ್ಕೆ ಕಾರಣ ಅಂತ. ತಡೀರಿ, ನೀವು ಯಾರು ಬಡಿ ಏನೂ ಮಾಡಬೇಡ್ರಿ ಅವನಿಗೆ. ಆ ಬೇಟೆ ನನಗೆ ಸೇರಿದ್ದು, ನಾನೇ ಅದನ್ನ ಬೇಟೆ ಆಡ್ಬೇಕು. ಬೇಟೆ ನೋಡಿಕೊಂಡೋದಾಗ ಬೇಟೆ ಸಿಗಲಿಲ್ಲ. ಈಗ ಬೇಟೆಗಾರ ನೋಡಿಕೊಂಡು ಬಂದಿದೆ. ರಾಮಣ್ಣ ತಪ್ಪಾಯ್ತು, ಕ್ಷಮಿಸ ರಾಮಣ್ಣ, ಇನ್ನು ಯಾವಾಗಲೂ ನಿನ್ನ ತಂಟ ಬರಲ್ಲ ರಾಮಣ್ಣ, ಇನ್ನು ಯಾವಾಗಲೂ ನಿನ್ನ ಸುದ್ದಿ ಬರಲ್ಲ ರಾಮಣ್ಣ, ನಿನ್ನ ಕಾಲಿ ಬೀಳ್ತೀವಿ ರಾಮಣ್ಣ, ಕ್ಷಮಿಸ್ಬಿಡ್ರಿ ರಾಮಣ್ಣ, ಕ್ಷಮೆ ನಿನಗೆ. ಯಾತಗಾಗಿ ಕ್ಷಮಿಸ್ಬೇಕು? ನನ್ನ ತಂಗಿ ಭಾಳ ಹಾಳು ಮಾಡಿ ಸಾಯಿಸಲ್ಲ, ಅದಕ್ಕೆ ಕ್ಷಮಿಸ್ಬೇಕಾ? ನನ್ನ ಮನೆ ಸುಟ್ಟು ಬೂದಿ ಮಾಡೋದಲ್ಲ, ಅದಕ್ಕೆ ಕ್ಷಮಿಸ್ಬೇಕಾ? ನನ್ನ ಭಾಳೆಲ್ಲ ಬೀದಿ ಪಾಲು ಮಾಡ್ದಲ್ಲ, ಅದಕ್ಕೆ ಕ್ಷಮಿಸ್ಬೇಕು? ಯಾತಕ್ಕೆ ಕ್ಷಮಿಸ್ಬೇಕು ಹೇಳು? ಬದ್ಮಾಸ್, ನಿನ್ನ ಇಷ್ಟು ಬೇಗನೆ ಸಾಯಿಸಲ್ಲ. ಇಟ್ಟು ದಿವಸ ನಾನು ಹಾಗೆ ನೊಂದು ಬೆಂದು ನರಳಿ ಕೊರಗ್ತಾ ಇದ್ದೀನೋ, ಹಾಗೆ ನೀನು ನೊಂದು ಬೆಂದು ನರಳಿ ಕೊರಗಿ ಸಾಯ್ಬೇಕು. ಈಗ ಡೈಲಾಗ್ ಆಯ್ತು, ಯಾವ ಸಿನಿಮಾದು ಅಂತ ಹೇಳ್ಬಿಡಿ ಸರ್. ಹೇಳ್ತೀನಿ, ಮುಗೀತು. ಈ ಸ್ನೇಹಿತರೆ, ಇವ್ನ ಎಳ್ಕೊಂಡಾಗ ಆ ಮರ ಕಟ್ ಹಾಕ್ರಿ, ಊಟ ತಿಂಡಿ ನೀಡಿ ಏನೂ ಕೊಟ್ಬೇಡ್ರಿ, ಹಂಗೆ ಉಪವಾಸ ವನವಾಸ ಕೊರಗಿ ಒದ್ದಾಡಿ ಸಾಯ್ಲಿ. ಈ ಕಾಡಿನಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲ ಆಹಾರ ಬಿದ್ದಿರಲಿ. ಬದ್ಮಾಸ್, ಶ್ರಮಿಸ್ಬೇಕಂತ ಇದಾ ಪಿಕ್ಚರ್ ಯಾರು ಹೇಳ್ತೀರೇನಪ್ಪ? ಈಗ ಒಂದು ಹೇಳಿದೆ, ಸಿಪಾಯಿ ರಾಮು. ನಿಮ್ಗಿಷ್ಟ? ನಮ್ಗಿಷ್ಟ. ರಾಜ್ಕುಮಾರ್ 5-6 ಸಲ. ವೀರಕೇಸರಿ ತುಂಬಾ ಫೇವ್ರೆಟ್ ಇಷ್ಟವಾಗಿರುವಂತ ಒಂದು ಕ್ಯಾರೆಕ್ಟರ್ ಹೇಳ್ಬಿಡಿ ವೀಕ್ಷಕರಿಗೆ. ಅವರು ಸಿಂಪಲ್ ಆಗಿದ್ದಾರೆ, ಮತ್ತೆ ಅವ್ರ ಪಾತ್ರಗಳು ಮಾಡಿದ್ರೆ ಸಿಂಪಲ್ ಆಗಿರೋ ಮನುಷ್ಯ ಹೆದರ್ಕೋಬೇಕು, ಆ ಥರ ಪಾತ್ರ ಮಾಡ್ತಾರೆ. ಮಯೂರ, ರಣಧೀರ ಕಂಠ್ರವ, ಮಹಿಷಾಸುರ ಮರ್ದಿನಿ, ಭೂಕೈಲಾಸ, ಕಿತ್ತೂರು ಚೆನ್ನಮ್ಮ. ಅಯ್ಯಪ್ಪ ನೋಡಿದ್ರೆ ಹೆದರ್ಕೋಬೇಕು. ರಾಜ್ಕುಮಾರ್ ಅಲ್ಲ, ಅವ್ರು ಬೇರೆ ಯಾರೋ ಬಂದು ಮಾಡ್ಯಾರ ಅಂತ ತಿಳ್ಕೋಬೇಕು. ನೋಡಕ್ಕೆ ಯಾವ್ದ ಏನು ಗೊತ್ತಿಲ್ಲ, ಮುಗ್ನಂಗೆ ಓಡಾಡ್ತಾನೆ. ಸರಳತೆ ಇಷ್ಟ ನಮಗೆ ಭಾಳ ಸರ. ಓಕೆ, ಥ್ಯಾಂಕ್ ಯು ಸರ್. ಅಣ್ಣವರ ಪ್ರಥಮ ಚಿತ್ರ ಬೇಡ್ರ ಕಣ್ಣಪ್ಪ. ಪ್ರಥಮ ಚಿತ್ರವೇ ರಾಷ್ಟ್ರ ಪ್ರಶಸ್ತಿ ಪಡೀತಪ್ಪ. ಅದನ್ನು ಕಂಡು ಕನ್ನಡ ನಿರ್ದೇಶಕ ಕನ್ನಡ ಜನಗೆಲ್ಲ ಸಂತೋಷವಾಯ್ತಪ್ಪ. ಅಂದಿನಿಂದ ಇಲ್ಲೇ ತಗ ಕನ್ನಡ ಚಿತ್ರ ದುಡಿತಾ ಬಂದರಪ್ಪ. ಪರಭಾಷೆಯಿಂದ ಕರೆ ಬಂದಿತ್ತಪ್ಪ, ಬೇಡ ಬಂದು ಕರೆಸಿದ್ರಪ್ಪ. ನನ್ನ ಕಲೆಯ ಮೀಸಲು ಕನ್ನಡಕ್ಕೆ ಮಾತ್ರ ಅಂತೇಳಿ ಕಳಿಸಿದ್ರಪ್ಪ. ದುಡ್ಡಿನ ಆಸೆ ನನಗಿಲ್ಲ ಅಂತ ಹೇಳಿ ಕಳಿಸಿದ್ರಪ್ಪ. ಅದಕ್ಕೆ ರಾಜಣ್ಣವರು ಕನ್ನಡ ಚಿತ್ರದಾಗ ದುಡಿದು ಮುಂದೆ ತಂದ್ರಪ್ಪ. ಕನ್ನಡ ಚಿತ್ರಕ್ಕೆ ಹೋರಾಡಿ ಮಾಡಿದ್ರಪ್ಪ. ಅವ್ರು ಮರ್ತವ್ರು ಕನ್ನಡಿಗರು ಅಲ್ಲಪ್ಪ.
ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿದ್ರಲ್ಲ, ಈಗಾಗಲೇ ಕವನ ಜೊತೆಗೆ ಅವರಿಗೆ ಇಷ್ಟವಾಗಿರುವಂತಹ ಡೈಲಾಗ್ ಅನ್ನ ಕೂಡ ಏಕಪಾತ್ರ ಅಭಿನಯದ ಮೂಲಕ ತೋರಿಸ್ಕೊಟ್ರು. ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಏನ್ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಈಗಾಗಲೇ ಅಭಿಮಾನಿಗಳು ಇವತ್ತು ನಿಜಕ್ಕೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಸಾಧ್ಯ, ಒಂದ್ ರೀತಿ ಬಂಗಾರದ ಮನುಷ್ಯ ಅಂತೆಲ್ಲ ಮಾತನಾಡ್ತಾ ಇದ್ರು. ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಭಿಮಾನಿ ಒಬ್ಬರಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ತುಳಸಿಪ್ರಿಯ ಅಂತ. ಯಾವ ಊರಿಂದ ಬಂದಿದ್ದೀರಿ? ನಾನು ಇಲ್ಲೇ ಬೆಂಗಳೂರಲ್ಲಿ 50 ವರ್ಷದಿಂದ ಇರೋನು. ನಾನು ಕೂಡ ಸಿನಿಮಾದವನೇ. ಆದರೆ ಅಣ್ಣವ್ರ ಜೊತೆಗೆ ನಾನು ಯಾವುದೇ ಚಿತ್ರಗಳನ್ನು ಮಾಡಿಲ್ಲ. ಆದರೆ ಅವ್ರ ಜೊತೆಗೆ ನಾನು ಗೋಕಾಕ್ ಚಳವಳಿ ಮಾಡಿದ್ದೀನಿ. ಇದಕ್ಕಿಂತಲೂ ಪುಣ್ಯ ಕೆಲಸ ಯಾವುದಿದೆ ಅಲ್ವಾ? ಸೊ ಹಾಗಾಗಿ ಅಣ್ಣವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಸೂರ್ಯನ ಎಷ್ಟಂತ ಹೊಗಳಿಕ್ಕಾಗುತ್ತೆ ಅಲ್ವಾ? ಅದು ಪದಗಳೇ ಸಾಲದು. ಸೂರ್ಯ ಅಭಿನಯ ಕ್ಷೇತ್ರಕ್ಕೆ ಅನ್ನೋರೊಬ್ಬರೇ, ಭೂಮಿಗೆ ಸೂರ್ಯ ಹೇಗೆ ಒಬ್ಬನೇ, ಅಭಿನಯ ಕ್ಷೇತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋರೊಬ್ಬರೇ. ಯಾವ ಸಿನಿಮಾ ತುಂಬಾ ಇಷ್ಟ ನಿಮಗೆ? ನನಗೆ ಯಾವ ಸಿನಿಮಾ, ಪ್ರತಿಯೊಂದು ಸಿನಿಮಾನೂ ಇಷ್ಟ. ನನಗೆ ಜಾಸ್ತಿ ಇಷ್ಟ ಬಂಗಾರ ಮನುಷ್ಯ, ಸಂಪತ್ತಿಗೆ ಸವಾಲ್ ಮತ್ತು ಮೈಸಾಸುರ ಮರ್ದಿನಿ. ಆ ವೈಟ್ ಆ್ಯಂಡ್ ಬ್ಲಾಕ್ ಕಾಲದಲ್ಲಿ ಫಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ ಅದು. ನಾವೆಲ್ಲ, ನನಗೆ ಈಗ 70 ವರ್ಷ ಆಲ್ರೆಡಿ. ಆವಾಗಿಂದ ನಾನು ಅಣ್ಣವ್ರನ್ನ, ವಜ್ರಮುನಿ ಅವ್ರನ್ನ ಮತ್ತು ಬಾಲಕೃಷ್ಣ ಅವ್ರನ್ನ, ಇವ್ರನ್ನೆಲ್ಲ ಜಾಸ್ತಿ ನಾನು ಇಷ್ಟಪಟ್ಟವನು. ನಾನು ಪ್ರತಿಯೊಬ್ಬರೂ ಕೂಡ ನನಗೂ ಮೊದಲಿಂದನೇ ಚಿಕ್ಕ ಹುಡುಗ ಇರುವಂತ ನನಗೆ ಬರೆಯೂ ಗೀಳಿತ್ತು. ಏನಾದ್ರು ಬರ್ದಿದ್ದೀರಾ ರಾಜ್ಕುಮಾರ್ ಸರ್ ಬಗ್ಗೆ? ರಾಜ್ಕುಮಾರ್ ಅವ್ರ ಬಗ್ಗೆ ಈಗ ಬರೆದಿಲ್ಲ, ಬರ್ದಿದ್ದೀನಿ. ಅದು ಡೈರಿನಲ್ಲಿದೆ, ನೆನಪಿಲ್ಲ. ಪುನೀತ್ ಅವ್ರ ಬಗ್ಗೆ ನಾನು 10 ಹಾಡು ಬರೆದೆ. ಪುನೀತ್ ಅವರು ನಮ್ಮಿಂದ ಅವರು ಅಗಲಿದಾಗ ನಾನು ಅವ್ರ ಬಗ್ಗೆ 10 ಹಾಡು ಬರೆದೆ. ಆಲ್ರೆಡಿ ಒಂದು ಮತ್ತೆ ನೆನಪಾಗುವ ಅಪ್ಪು ಅಂತ ಈಗ ಯೂಟ್ಯೂಬಲ್ಲಿ ಇದೆ ಆಲ್ರೆಡಿ. ಅದು ಕಂಪೋಸ್ ಆಗಿದೆ. ಅದು ತುಂಬ ಚೆನ್ನಾಗಿ ಇದು ಆಗಿದೆ. ರಾಜ್ಕುಮಾರ್ ಅವರ ಯಾವ ವ್ಯಕ್ತಿತ್ವ ತುಂಬಾ ಇಷ್ಟ ನಿಮಗೆ? ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ, ಅವ್ರದ್ದು ಮಾನವೀಯ ಮೌಲ್ಯಗಳನ್ನು ಏನು ಅಳವಡಿಸ್ಕೊಂಡಿದ್ರಲ್ವಾ, ಅದು ಮುಖ್ಯ. ಬರೀ ಟ್ಯಾಲೆಂಟ್ ಅಲ್ಲ, ಬರೀ ಒಂದು ಟ್ಯಾಲೆಂಟಿಂದ ಮನುಷ್ಯ ಆಕಾಶದ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತೇನಾ, ಸೊ ಅವರು ಅಷ್ಟು ಮೇರು ನಟರು ಆದರೂ ಕೂಡ ಲೈಟ್ ಬಾಯ್, ನಾನು ಕಣ್ಣಾರೆ ನೋಡಿದ್ದೀನಿ, ಲೈಟ್ ಬಾಯಿಂದ ಹಿಡಿದು ಡೈರೆಕ್ಟರ್ವರೆಗೂ ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಅದಕ್ಕೆ ಅವರು ಆ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಬೇಕಾದಷ್ಟು ಟ್ಯಾಲೆಂಟ್ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಯಾವ ಮನುಷ್ಯ ಪ್ರತಿಯೊಬ್ಬರೂ ಆಲ್ ಆರ್ ಈಕ್ವಲ್ ಅಂತ ಯಾರು ತಿಳ್ಕೊಂಡಿರ್ತಾರೆ, ಅವರು ಎಷ್ಟೇ ಸಣ್ಣ ಆರ್ಟಿಸ್ಟ್ ಇದ್ದರೂ ಕೂಡ ಅವ್ರನ್ನ ಅಪ್ಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಊಟ ಮಾಡಿ ಅವ್ರ ಜೊತೆಗೆ ಚೆನ್ನಾಗಿ ಮುದ್ದಾಗಿ ಮಾತಾಡಿ ಸಕ್ಕರೆ ಥರ ಅಕ್ಕರೆ ತೋರಿಸುವಂಥ ವ್ಯಕ್ತಿತ್ವ ಇರುವ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ, ಥ್ಯಾಂಕ್ ಯು ಸರ್. ಇದಕ್ಕಿಂತ ಜಾಸ್ತಿ ಹೇಳೋದು ಏನು ಇಲ್ಲ. ಸೂರ್ಯ ಹೇಗೆ ಒಬ್ಬರೇ ಹಾಗೆ ಅಣ್ಣವ್ರು ಒಬ್ಬರೇ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಹೇಳ್ತಾ ಇದ್ರಿ, ಸೂರ್ಯ ಹೇಗೆ ಭೂಮಿಗೆ ಒಬ್ಬರೇನೋ ಅದೇ ರೀತಿ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಬ್ಬರೇ ಅಂತ ಹೇಳ್ತಿದ್ರು. ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಿಮ್ಗೆ ರಾಜ್ಕುಮಾರ್ ಅವರಲ್ಲಿ ಯಾವ ಗುಣ ತುಂಬಾ ಇಷ್ಟ? ಅವರು ಚೆನ್ನಾಗಿ ಮಾತಾಡೋದು, ಅವ್ರ ಆಕ್ಟಿಂಗು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸಿನಿಮಾಗಳು ನೋಡಿದೀರಾ? ಆಲ್ಮೋಸ್ಟ್ ಇನ್ನೂ ನೋಡೋಕ್ಕಾಗಿಲ್ಲ, ನೋಡ್ಬೇಕು. ಅವ್ರದ್ದು ಹಳೆ ಸಿನಿಮಾ ನೋಡ್ಬೇಕು, ನಮ್ಗೆ ತುಂಬಾ ಇಷ್ಟ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಗೆ ಯಾವ ಸಿನಿಮಾ ಇಷ್ಟ? ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಯಾವ ಸಿನಿಮಾ ತುಂಬಾ ಇಷ್ಟ? ನಮ್ಗೆ ಮಯೂರ ಸಿನಿಮಾ ಇಷ್ಟ. ಎಲ್ಲ ಸಿನಿಮಾ ನೋಡಿದೀರಾ? ಎಲ್ಲ ಸಿನಿಮಾ ನೋಡಿದೆ ಮೇಡಮ್. ಏನ್ ಇಷ್ಟ ಆಗುತ್ತೆ ರಾಜ್ಕುಮಾರ್ ಅಂತ ಹೇಳಿದ್ರೆ? ರಾಜ್ಕುಮಾರ್ ಅಂದ್ರೆ ಅವ್ರು ನಗ್ನಗ್ತಾ ಮಾತಾಡೋದು, ಅಭಿಮಾನಿ ದೇವ್ರು ಅನ್ನೋದು ನಮ್ಗೆ ತುಂಬಾ ಇಷ್ಟ. ನಮ್ಮಮ್ಮರ ಅವ್ರ ಅಭಿಮಾನಿ ಫಸ್ಟ್ ಇವರು. ಮಾತಾಡಿಸ್ಲೇಬೇಕಾಗಾದ್ರೆ, ಅಭಿಮಾನಿಗಳನ್ನ ಮೊದಲ ಬಾರಿಗೆ ದೇವರು ಅಂತ ಕರೆದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಮನೆಯವರೆಲ್ಲ ಕುತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ, ನಾಚಿಕೆ ಇಲ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಬಹುದಾಗಿತ್ತು. ನಿಮ್ಗೆ ಎಷ್ಟು ಇಷ್ಟ ಅವ್ರಂದ್ರೆ? ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಬಹಳ ಇಷ್ಟ ರೀ. ನೋಡಿದೀರಾ? ನೋಡೇವ್ರಿ. ಓಕೆ, ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಿಮ್ಗೆ ರಾಜ್ಕುಮಾರ್ ಅವರ ಯಾವ ಸಿನಿಮಾ ತುಂಬಾ ಇಷ್ಟ? ರಾಜ್ಕುಮಾರ್ ಗಂಧದ ಗುಡಿ ಇಷ್ಟ. ಸರ್, ನಿಮ್ಗೆ ಯಾವ ಸಿನಿಮಾ ಇಷ್ಟ ರಾಜ್ಕುಮಾರ್ ಅವ್ರದ್ದು? ಬಂಗಾರದ ಮನುಷ್ಯ. ಸರ್, ನಿಮ್ಗೆ? ರಾಜ್ಕುಮಾರ್ ಅವ್ರದ ಬಂಗಾರದ ಮನುಷ್ಯ. ಏನಕ್ಕೆ ಇಷ್ಟ? ಆ ಮೂವಿಯಲ್ಲಿ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಒಳ್ಳೆ ಒಂದು ಪ್ರತಿಭೆ ತೋರಿಸಿದ್ದಾರೆ, ಅದಕ್ಕೆ ಬಹಳ ಇಷ್ಟ. ನಿಮ್ಗೆ ರಾಜ್ಕುಮಾರ್ ಗೊತ್ತಲ್ವಾ? ಯಾವ ಸಿನಿಮಾ ಇಷ್ಟ? ನೋಡಿದೀರಾ? ನೋಡಿದೆ. ಯಾವ ಸಿನಿಮಾ ಇಷ್ಟ? ಬಂಗಾರದ ಮನುಷ್ಯ. ನಿಮಗೆ ಮೇಡಮ್? ನಮಗೂ ಬಂಗಾರದ ಮನುಷ್ಯ. ಸರ್, ನಿಮ್ಗೆ ಯಾವ ಸಿನಿಮಾ ಇಷ್ಟ? ನಮಗೆ ಗಂಧದ ಗುಡಿ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಮೇಡಮ್? ರಾಜ್ಕುಮಾರ್ ಅಂತ ಹೇಳಿದಾಗ ನಿಮ್ ಕಣ್ಣಿಗೆ ಏನ್ ನೆನಪಾಗತ್ತೆ? ಅವರು ಒಳ್ಳೆ ವ್ಯಕ್ತಿತ್ವ. ನಿಮ್ಗೆ? ಅವರ ಮುಗುಳ್ನಗೆ ಇಷ್ಟ ಆಗತ್ತಾ? ನಿಮ್ಗೆ ಸರ್? ಅಲ್ಲ, ಅವರು ಯಾವುದೇ ಆಕ್ಟಿಂಗ್ ಮಾಡಿದ್ರಲ್ಲೂ ಎಲ್ಲ ಆಕ್ಟಿಂಗಲ್ಲೂ ಒಳ್ಳೆ
ಆಕ್ಟಿಂಗ್ ಮಾಡಿದ್ದಾರೆ, ಅದು ಅಂದ್ರೆ ತುಂಬಾ ಯಾವ್ದು ಇಷ್ಟ. ಆಕ್ಟಿಂಗ್ ಮಾಡಿದ್ರು ಅದು ಅವರೇ ಅಂತ ಅನಿಸ್ಬೇಕು. ಅವರೇ ಅನ್ಸ್ಬೇಕು, ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಪ್ರತಿಭಾವಂತರು, ಹೇಳಕ್ಕೆ ಹೆಸರು, ಅವರು ಒಳ್ಳೇದು ಮಾಡಿದ್ದಾರೆ ಅಷ್ಟೇ. ಓಕೆ, ನಿಮ್ಗೇನ್ ಇಷ್ಟ ಆಗುತ್ತೆ? ಅವರೆಲ್ಲ ಬಡ ಕಲಾವಿದರುಗಳನ್ನ ಬೆಳೆಸಿದ್ದಾರೆ, ಅದಕ್ಕೆ ಆಗೋಣ ಅಷ್ಟೇ. ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ನಿಮಗೆ ರಾಜ್ಕುಮಾರ್ ಅಂತ ಹೇಳಿದಾಗ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ? ಮೇಡಮ್ ಅವ್ರು ನಾವು ಫಸ್ಟ್ ನಾನು ಚಿಕ್ಕವನಿದ್ದಾಗ ರಾಜ್ಕುಮಾರ್ ಸರ್ ಪಿಕ್ಚರ್ ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಇದೆ, ಆ ಪಿಕ್ಚರ್ ನೋಡ್ಬಿಟ್ಟು ತುಂಬಾ ದಿನ ನಾನು ಅದನ್ನ ಪ್ರಭಾವ ಬೀರ್ಕೊಂಡಿದ್ದೆ. ಆಕ್ಟಿವಿಟಿ ಆಗಿರ್ಬೋದು, ಅವ್ರ ಒಂದು ಅಭಿನಯ ಆಗಿರ್ಬೋದು, ಇದುವರೆಗೂ ಅವ್ರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಆ ತರ ಅವ್ರು ನಮ್ಮ ಇನ್ಸ್ಪಿರೇಷನ್, ಅವ್ರನ್ನ ಫಾಲೋ ಅಪ್ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ಇತ್ತು ಮೇಡಮ್. ಓಕೆ, ಇನ್ನೊಂದಷ್ಟು ಜನ ಮಾತಾಡಿಸ್ತಾ ಹೋಗೋಣ. ಸರ್, ನೀವು ಹೇಳಿ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ನಿಮ್ಗೆ ಏನ್ ತುಂಬಾ ಇಷ್ಟ ಆಗುತ್ತೆ? ಯಾವ ಸಿನಿಮಾ ನೋಡಿದಿರಿ? ಮರೆಯಕ್ ಆಗದೆ ಇರುವಂತ ಸಿನಿಮಾ ಯಾವ್ದು? ಗಂಧದ ಗುಡಿ ಮೇಡಮ್. ಯಾಕೆ ಇಷ್ಟ? ಅವರು ನಟನೆಯ ಪರಕಾಯ ಪ್ರವೇಶ ಮಾಡ್ತಾರೆ. ಅಂದ್ರೆ ಒಂದು ನಟನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಪರಕಾಯ ಅಂದ್ರೆ ಅವ್ರು ತಳ್ಳಿನಾಗ್ತಾರೆ, ಅದಕ್ಕೆ ತುಂಬಾ ಅದೇ ಇದು ಮಾಡ್ತಾರೆ, ಅದಕ್ಕೆ ತುಂಬಾ ಇಷ್ಟ ನಮಗೆ. ಓಕೆ, ಒಂದಷ್ಟು ಜನ ಅಲ್ಲಿ ಕೂತ್ಕೊಂಡಿದ್ದಾರೆ, ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ನಮಸ್ತೆ. ನಿಮ್ಮ ಸರಳತೆ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಿಮ್ಮ ಎದೆ ಮೇಲೆ ಇಟ್ಕೊಂಡಿದ್ದೀರಾ. ಸೊ ಏನಕ್ಕೆ ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದಷ್ಟು ಜನ ಕೇಳ್ತಾ ಇದ್ವಿ. ಅವ್ರ ಸರಳತೆ, ಅವ್ರ ಮುಗ್ಧತೆ, ಅವ್ರ ಮುಗುಳು ನಗೆ, ಒಂದಷ್ಟು ಆನ್ಸರ್ಗಳನ್ನ ಕೊಟ್ರು. ನಿಮ್ಗೆ ಏನ್ ಇಷ್ಟ ಆಗುತ್ತೆ? ರಾಜ್ಕುಮಾರ್ ಅಂದ್ರೆ ಅವರು ಒಂದು ಕರ್ನಾಟಕ ದೇವ್ರು ಇದ್ದಂಗೆ, ಕನ್ನಡ ಭಾಷೆಗೆ ಅವರು ದೇವರು. ರಾಜ್ಕುಮಾರ್ ಅಂದ್ರೆ ಈ ನಾಡಿಗೆ ಒಂದು ಶಕ್ತಿ ಇದ್ದಂಗೆ, ಭಾಷೆಗೂ ಮತ್ತೆ ಹೋರಾಟಗಾರಕ್ಕೂ ಮುಂದೆ ನಿಂತುಕೊಳ್ಳೋದು ಹೋರಾಟ ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು. ಎಷ್ಟೇ ಕೆಲಸ ಇದ್ರು, ಫಾರ್ ಎಕ್ಸಾಂಪಲ್ ನಾನು ಹೇಳೋದು ವೀಕೆಂಡ್ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ಸರ್, ಬಟ್ ಕೆಲಸ ಇದ್ರು ಅದನ್ನೆಲ್ಲ ಬದಿಗಿಟ್ಟು ಇವತ್ತು ರಾಜ್ಕುಮಾರ್ ಅವರದ್ದು ಸಮಾಧಿ ಹತ್ರ ಬರೋದಾಗ್ಲಿ, ಹೂವಿಡೋದಾಗ್ಲಿ, ಅಥವಾ ಈ ಕೆಲಸವನ್ನ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟವಾಗಿರುವಂತ ವಿಚಾರ ಏನು ರಾಜ್ಕುಮಾರ್ ಅವರಲ್ಲಿ? ಅವರೆಲ್ಲ ವಿಚಾರನು ನಮ್ಮ ಜನಗಳಿಗೆ ಹಂಚ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಯಾವ್ದೇ ಇರಲಿ ಮೀಟ್ ಮಾಡಿದಿರಿ ಯಾವತ್ತಾದ್ರೂ? ಹೌದು, ಮಾಡಿದ್ವಿ ನಾವು ಸುಮಾರು. ನೆನಪಿದೆ ಸರ್ ಅವ್ರ ನೆನಪುಗಳನ್ನ ಹೇಳೋದಾದ್ರೆ? ಅವ್ರ ನೆನಪುಗಳಂದ್ರೆ ಸರಳ ವ್ಯಕ್ತಿ ಅವರು. ಬಹಳ ಮನೆ ಬಂದವ್ರಿಗೆ ಯಾರಿಗೂ ಅವರು ಆಗೋರು ತೋರಿಸೋದಿಲ್ಲ, ತಪ್ಕೋತಾರೆ, ಮಾತಾಡ್ತಾರೆ. ಯಾರೇ ಬಂದ್ರು ನಿಮ್ಮ ಮನೆಯವ್ರು ಹೆಂಗಿದ್ದಾರೆ, ತಾಯಿಯವ್ರು ಹೆಂಗಿದ್ದಾರೆ, ತಂದೆಯವ್ರು ಹೆಂಗಿದ್ದಾರೆ ಅಂತ ಕೇಳೇ ಅವ್ರು ಕಳ್ಸೋದು. ಬಂದು ವಿಶ್ವಾಸ ಚೆನ್ನಾಗಿ ಮಾತಾಡಿಸ್ತಾರೆ ಅಣ್ಣವರು, ಅದಕ್ಕೆ ಅವ್ರು ಅಣ್ಣವರು ಅಂತಾನೆ ಇರ್ತಿದ್ರು. ಕರ್ನಾಟಕದಲ್ಲಿ ಅವ್ರು ಬಿಟ್ಟರೆ ಯಾರಿದ್ದಾರೆ ಹೇಳಿ? ಇವತ್ತು ಇಂಡಸ್ಟ್ರಿ ಏನಾಗಿದೆ ಅಲ್ವಾ, ನೀವೇನು ನೋಡ್ತಾ ಇದ್ರಲ್ಲ, ಎಲ್ಲ ಹೋಗ್ಬಿಡ್ತು. ಅವ್ರು ಒಬ್ರು ಇದ್ದಿದ್ರೆ ಈ ಕನ್ನಡ ಚಿತ್ರರಂಗ ಅಲ್ಲ, ಕನ್ನಡ ಭಾಷೆ ಇನ್ನೂ ಮುಂದೆ ಹೋಗಿರೋದು. ಎಲ್ಲ ಎದ್ರಕಂಡು ಹಿಂದೆ ಹೋಗ್ತಾರೆ. ಇವರು ಗಂಡು ಭೂಮಿಯ ಗಂಡು ನಾಡಿನ ಗಂಡರು ಇವರು ಅಲ್ವರ. ಇನ್ಯಾರಿದ್ದಾರೆ? ಇನ್ಯಾರು ಹೇಳಿ ತೋರಿಸಿ ನೋಡೋಣ, ಎದ್ದು ತಟ್ಕೊಂಡು ಯಾರನ್ನ ಹೇಳಿ ನೋಡೋಣ. 50 ವರ್ಷ 60 ವರ್ಷದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೇ ನಂಬರ್ 1 ಸೂಪರ್ ಸ್ಟಾರ್ ಆಗವ್ರೆ. ಇವತ್ತು ಅವರೇ ಜನಗಳ ಮೆಚ್ಚುಗೆ ಪಡೆದಿದ್ದಾರೆ ಅಲ್ವರ. ಯಾರಿದ್ರೂ ಹೃದಯದಲ್ಲಿ ಅವ್ರು ಇದ್ದೇ ಇದ್ದಾರೆ. ರಾಜ್ಕುಮಾರ್ ಅವ್ರಂತ ಹೇಳಿದಾಗ ಒಂದೇ ಪದದಲ್ಲಿ ನನಗೆ ಈ ಕ್ಯಾರೆಕ್ಟರ್ ಅಂದ್ರೆ ಇಷ್ಟಪ್ಪ ಅಂತ ಇರೋದು ಏನ್ ಸರ್? ಆಲೋಚನೆ ಒಂದೇ, ಆಲೋಚನೆ ತ್ಯಾಗಮೂರ್ತಿ. ಹೆಂಡತಿಗೋಸ್ಕರ ಆ ಪಿಕ್ಚರ್ನಲ್ಲಿ ಏನು ಮಾಡ್ತಾರೋ, ಪ್ರತಿಯೊಬ್ಬ ಗಂಡಸು ಅವನ ಸ್ವಂತ ಹೆಂಡತಿನ, ತಾಯಿ ತಂದೆನ ಚೆನ್ನಾಗಿ ನೋಡ್ಕೊತಾರಲ್ಲ, ಆಲೋಚನೆ ಪಿಕ್ಚರ್ ಬಿಟ್ರೆ ಯಾವುದಿಲ್ಲ ಮೇಡಮ್. ನಮ್ಗೆ ಇಷ್ಟ, ಭಾಳ ಇಷ್ಟ. ಸುಮಾರು 180 ಸತಿ ಪಿಕ್ಚರ್ ನೋಡಿದ್ದೆ ಆ ಪಿಕ್ಚರ್ನ. ಭಾಳ ಇಷ್ಟವಾದ ಪಿಕ್ಚರ್ ಅದು ಆಲೋಚನೆ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ನೋಡಿ, ಕೌಟುಂಬಿಕ ಆಧಾರಿತ ಸಿನಿಮಾಗಳು ಇತ್ತೀಚೆಗೆ ಬರೋದೇ ಇಲ್ಲ. ಆದ್ರೆ ಎಷ್ಟೋ ಜನ ಕುಟುಂಬವನ್ನ ಅಂದ್ರೆ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಆ ಸಿನಿಮಾಗಳನ್ನ ನೋಡಿ ಕಲ್ತ್ಕೊಂಡಿರೋರು, ತಿದ್ಕೊಂಡಿರೋರು ಎಷ್ಟೋ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಇಷ್ಟ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಅವರವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಬಗ್ಗೆ ಕೂಡ ಹಾಡಿ ಹೊಗಳ್ತಾ ಇದ್ರು. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಹಿರಿಯೂರು ತಾಲೂಕಿನಿಂದ ಬಂದಿದ್ದೀನಿ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ನಾನು ಶಿಕ್ಷಕನ ಕೆಲಸ ಮಾಡ್ತಿದ್ದೀನಿ. ನನಗೆ ಅಣ್ಣವರು ಯಾವಾಗ ಚಿಕ್ಕ ವಯಸ್ಸಿನಿಂದನೂ ನಾನು ಅವ್ರನ್ನ ನೋಡ್ತಾ ಬಂದವನು. ನಂದಿ ಬೆಟ್ಟದಲ್ಲಿ ಮೊದಲನೇ ಸಲ ನೋಡಿದೆ ಅವ್ರಿಗೆ. ತಾರಾ ಓ ತಾರಾ ಅಂತ ಶೂಟಿಂಗ್ ಆಗ್ತಾ ಇತ್ತು. ಅಪೂರ್ವ ಸಂಗಮ ಸಿನಿಮಾ, ಅದು ಸಾಂಗ್ ಶೂಟಿಂಗ್ ಆಗ್ತಾ ಇತ್ತು. ಅದು ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ಅವ್ರಿಗೆ ಕಾಲಿಗೆ ಬಿದ್ದೆ. ಅವ್ರ ಕಾಲು ಮುಟ್ಟಿ ನಮಸ್ಕರಿಸಿದಾಗ ರೋಮಾಂಚನಕಾರಿ ಅನುಭವ ನನಗೆ. ಈ ರೇಷ್ಮೆ ಬಟ್ಟೆನ ಮುಟ್ಟಿದ್ರೆ ಎಷ್ಟು ನಯಸ್ಸಾಗಿರುತ್ತೆ ಅಷ್ಟು ನಯಸ್ಸಾಗಿತ್ತು ಅವ್ರ ಕಾಲುಗಳು. ಅಷ್ಟು ಒಂಥರ ರೋಮಾಂಚನಕಾರಿ ಅನುಭವ ಆಯ್ತು ನನಗೆ. ಈಗ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಅವರ 97ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಾಜಣ್ಣ ಅವರು ಹುಟ್ಟಿದ್ದು ಅವರು ದೊಡ್ಡಗಾಜನೂರಿನಲ್ಲಿ. ಅವರು 1929ನೇ ಇಸ್ವಿ ಏಪ್ರಿಲ್ 24ರಂದು ಲಕ್ಷ್ಮಮ್ಮ ಮತ್ತು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮಗನಾಗಿ ಜನಿಸ್ತಾರೆ. ಅವರು ಜನಿಸಿ ಬಾಲ್ಯವನ್ನು ಅಲ್ಲೇ ಕಳೀತಾರೆ. ಅದು ತದನಂತರ ಅವರು ಬಾಲ್ಯದವನ್ನ ಸ್ವಲ್ಪ ದಿನಗಳ ಕಾಲ ನಂಜನಗೂಡಿನಲ್ಲಿ ಅವರು ಸಂಬಂಧಿಕರ ಮನೆಯಲ್ಲಿದ್ದು ಕಳೀತಾರೆ. ಅದು ಅವರ ಒಂದು ಇದರಲ್ಲಿ ಓದಿ ತಿಳ್ಕೊಂಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಾಗ ತುಂಬಾ ಇಷ್ಟವಾಗುವಂತ ವ್ಯಕ್ತಿತ್ವ ಏನ್ ಸರ್? ಅವರ ಸರಳತೆ, ಅವರ ಮುಗ್ಧತೆ, ಅವರು ನಮ್ಮ ಕನ್ನಡ ನಾಡಿಗೆ ಆಗಿ ಅವರು ಮಾಡಿದಂತ ಕಲಾ ಸೇವೆ, ಅವು ಇಷ್ಟ ಆಗ್ತವೆ ಮೇಡಮ್. ಯಾವ ಸಿನಿಮಾ ತುಂಬಾ ಇಷ್ಟವಾದ ಸಿನಿಮಾ? ನನಗೆ ತುಂಬಾ ಇಷ್ಟವಾದ ಸಿನಿಮಾ ಅಂದ್ರೆ ಬಂಗಾರದ ಮನುಷ್ಯ ಮೇಡಮ್. ಯಾಕೆ ಅಂದ್ರೆ ಬಂಗಾರದ ಮನುಷ್ಯದಲ್ಲಿ ಅವರು ಜಮೀನನ್ನ ಕೊಂಡು
ಅದನ್ನ ಬಿತ್ತಿ ಉತ್ತಿ ಅವರು ಅದರಿಂದ ಬೆಳೆ ಬೆಳೆದು ರೈತರಿಗೆ ಒಂದು ಮಾದರಿಯಾದಂಥ ಸಿನಿಮಾ ಮೇಡಮ್ ಅದು. ಆ ಸಿನಿಮಾವನ್ನು ನೋಡಿದಂಥ ಅನೇಕ ಜನರು ಬೆಂಗಳೂರಿನಲ್ಲಿ ಇದ್ದವರೆಲ್ಲ ವಾಪಸ್ ಹಳ್ಳಿಗಳಿಗೆ ಹೋಗಿ ಅವರು ಸಹ ಜಮೀನಿನಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆದು ಅವರು ಸಹ ಅದೇ ರೀತಿ ಮಾಡಿ ತೋರಿಸಿದ್ರಂತ ಆ ಕಾಲದಲ್ಲಿ. ಅದು ಒಂದು ಪ್ರತೀತಿ ಇದೆ. ಥ್ಯಾಂಕ್ ಯು ಸರ್. ಇನ್ನೊಬ್ರು ಅಭಿಮಾನಿ ಇದ್ದಾರೆ. ನಾವು ಮೊದಲೇ ಹೇಳ್ದಂಗೆ ಕೇವಲ ಪುರುಷರು ಮಾತ್ರ ಅಲ್ಲ, ಮಹಿಳಾ ಅಭಿಮಾನಿ ವೃಂದದವರೇ ಇದ್ದಾರೆ ಅಂತ. ಸೊ ಅವರು ಮಾತಾಡ್ಸೋಂತ ಪ್ರಯತ್ನ ಮಾಡೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮೈಸೂರಿಂದ ನಿವೇದಿತಾ ನಗರದಿಂದ ಬಂದಿರೋದು. ಅಣ್ಣವ್ರ ಸಮಾಧಿಗೆ ಯಾವಾಗ್ಲೂ ಬರ್ತಾ ಇರ್ತೀನಿ. ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಡೀತಲ್ಲ, ಅಲ್ಲಿಗೂ 3 ಸತಿ ಹೋಗಿದ್ದೆ. ಗೀತಕ್ಕ, ಶಿವಣ್ಣ, ಅನುಶ್ರೀ ಮೇಡಮ್, ಅದು ಅರ್ಜುನ್ ಧನ್ಯ, ರಘು. ಈಗ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅವ್ರನ್ನ ಕಂಡ್ರೆ ಯಾವ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ? ತುಂಬಾ ಇಷ್ಟ. ಅವರು ಫಿಲಮ್ಗಳು, ಅವರು ಮಾಡೋ ಅಂಥ ಆ್ಯಕ್ಟಿಂಗು, ಯಾವುದೊಂದು ಸಂಸಾರದಲ್ಲಿ ಎಲ್ಲ ಕೂತ್ಕೊಂಡು ವಯಸ್ಸಾಗಿರೋರು ಎಲ್ಲರೂ ಕೂತ್ಕೊಂಡು ನೋಡೋಂಥ ಫಿಲಮ್ಮು ಅವರು ಎಲ್ಲರೂ. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಫೇವ್ರೆಟ್ ಸಿನಿಮಾ ಧ್ರುವ ತಾರೆ. ಏನಕ್ಕೆ? ಹೊಸ ಬೆಳಕು. ಹೊಸ ಬೆಳಕಲ್ಲಿ ಇದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಗೆ ಫಿಲಮ್ ತೆಗಿತಾ ಇದ್ರು, ಶೂಟಿಂಗ್ ತೆಗಿತಾ ಇದ್ರು. ಅಪ್ಪು ಸಾರುನು, ರಾಜಣ್ಣ ಅವರೆಲ್ಲ ಬಂದಿದ್ರು. ನೀವು ಯಾವ್ದಾದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಸಾಂಗ್ ಏನಾದ್ರು ಆಡ್ಬೋದಾ ನಮ್ಮ ಅಭಿಮಾನಿಗಳಿಗೋಸ್ಕರ? ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿ ತಂದ ತಣ್ಣನೆ ರಾತ್ರಿ, ಆಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ನೂಕೆಂತಿತು, ಈ ನನ್ನ ದಂತವು ಮಾತಾಡಿತು, ಈ ನನ್ನ ಆಚೆಗೆ ನೂಕೆಂತಿತು. ಇಷ್ಟನಾ ಈ ಸಾಂಗ್ ನಿಮ್ಗೆ? ತುಂಬಾ ಇಷ್ಟ. ಡೈಲಿ ನೋಡ್ತಾ ಇರ್ತೀನಿ ನಾವು ಫಿಲಮ್. ನಮ್ದು ಇದಿದೆ, ಸಲೂನ್ದು ಇದೆ ಟಿವಿ, ಅದ್ರೊಳಗೆ ಡೈಲಿ ನೋಡ್ತಾ ಇರ್ತೀನಿ ಈ ರೆಕಾರ್ಡ್. ಓಕೆ, ಥ್ಯಾಂಕ್ ಯು ಮೇಡಮ್ ಮಾತಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಕೆಲವೊಂದಷ್ಟು ಅಭಿಮಾನಿಗಳು ಹೇಳಿರೋದನ್ನ ಕೇಳಿಸ್ಕೊಳ್ತಾ ಇದ್ರಿ. ಇನ್ನೊಂದಷ್ಟು ಅಭಿಮಾನಿಗಳು ಏನ್ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬನ್ನಿ ಕೇಳೋಣ. ವೀಕ್ಷಕರೇ, ಮೊದಲೇ ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಕೇವಲ ನಟರಲ್ಲ, ಅವರು ಗಾಯಕರು ಕೂಡ ಆಗಿದ್ದವರು, ಯೋಗಪಟುಗಳು ಕೂಡ ಹೌದು. ಕೆಲವರಿಗೆ ಕೆಲವೊಂದಷ್ಟು ಜಾನರ್ ಸಿನಿಮಾಗಳು ಇಷ್ಟ ಆಗ್ತಾ ಇತ್ತು. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರಿಗೆ ಯಾವ ಜಾನರ್ ಸಿನಿಮಾ ಇಷ್ಟ, ಯಾವ ಸಾಧನೆಗಳನ್ನ ಅವ್ರು ಹೇಳ್ತಾರೆ, ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ನನ್ನ ಹೆಸರು ಸುಹೇಲ್ ಅಹಮದ್ ಅಂದ್ಬಿಟ್ಟು. ಮೂಲತಃ ನಾನು ಆನೇಕಲ್ ತಾಲೂಕು ಸರ್ಜಾಪುರ. ಈಗ ಸದ್ಯಕ್ಕೆ ನಾನು ಆರ್ ಟಿ ನಗರದಲ್ಲಿದ್ದೀನಿ ಮೇಡಮ್. ಸೊ ಅಣ್ಣವ್ರ ಬಗ್ಗೆ ಏನು ಹೇಳ್ಬೇಕು ಮೇಡಮ್, ಅಣ್ಣವ್ರ ಬಗ್ಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಆದರೆ ಅಣ್ಣವ್ರ ಸಾಧನೆ ಬಗ್ಗೆ ನಾವು ಹೇಳ್ತಾ ಹೋದರೆ 1 ತಿಂಗಳು ಹೇಳಿದ್ರು ಅವ್ರ ಸಾಧನೆ ಕಡಿಮೆ ಆಗಲ್ಲ. ಯಾಕಂದರೆ 205 ಸಿನಿಮಾ ಮಾಡಿದ್ರು ಅಣ್ಣವರು. ಬಾಲಿವುಡ್ಡಿಂದ ಹಿಡಿದು ಈಗ ಇವತ್ತೇನು ಪ್ಯಾನ್ ಇಂಡಿಯಾ ಸ್ಟಾರ್ಗಳೆಲ್ಲ ಇದ್ದಾರೆ, ಅಣ್ಣವರು ಕನ್ನಡ ಬಿಟ್ಟು ಬೇರೆ ಭಾಷೆ ಹೋಗಲಿಲ್ಲ. ಆದರೂ ಇಡೀ ಪ್ರಪಂಚ ಎಲ್ಲ ಅವ್ರನ್ನ ಗುರುಸ್ತಾ ಇತ್ತು. ಬಾಲಿವುಡ್ ಅವರೆಲ್ಲ ಏನಾದರೂ ಶೂಟಿಂಗ್ಗೋಸ್ಕರ ಬೆಂಗಳೂರು ಬಂದರೆ ಅಣ್ಣವ್ರು ಬಂದು ಅಣ್ಣವ್ರ ಮನೇಲಿ ಊಟ ಮಾಡಿ ಅವ್ರ ಆಶೀರ್ವಾದ ತೊಗೊಂಡೋಗ್ತಾಯಿದ್ರು. ಅಂಥ ವರ್ಚಸ್ಸು, ಅಷ್ಟು ಹೆಸರು ಅವ್ರದ್ದಿತ್ತು. ಆಮೇಲೆ ಇನ್ನೊಂದು, ನಮ್ಮ ಬಾಲಿವುಡ್ಡಲ್ಲಿ ಅಮಿತಾಬ್ ಬಚ್ಚನ್ ಕೂಡ ಅವರೊಂದು ಮಾತು ಹೇಳಿದರು, ಅಣ್ಣವ್ರು ಏನಾದರೂ ನೀವು ಬಾಲಿವುಡ್ಡಲ್ಲಿ ಇರ್ತಾ ಇದ್ರೆ ನಾವು ಸೂಪರ್ ಸ್ಟಾರ್ಗಳು ಆಗೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು. ಯಾರೇ ದಿಲೀಪ್ ಕುಮಾರ್ ಇರಲಿ, ಧರ್ಮೇಂದರ್ ಇರಲಿ, ಯಾರೇ ಬರಲಿ, ಅವ್ರು ಇವತ್ತೇನೇ ವಿಚಾರಕ್ಕೋಸ್ಕರ ಅವ್ರು ಬೆಂಗಳೂರು ಬಂದ್ರು ಅಣ್ಣವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದಿದ್ದು. ಅದ್ರ ಜೊತೆಗೆ ನಮ್ಮ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈವನ್ NTR ಅಷ್ಟೇ, NTR ಅವರು ಅಷ್ಟೇ ಸತ್ಯಹರಿಶ್ಚಂದ್ರ ಸಿನಿಮಾನ ತೆಲುಗಲ್ಲಿ ರೀಮೇಕ್ ಮಾಡುವಾಗ ಒಂದು ಸೀನ್ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಅವ್ರು ಹೇಳಿದರು ಈ ಸೀನ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಆ ಥರ ಸುಮಾರು ಉದಾಹರಣೆಗಳಿದೆ. MGR ಅಷ್ಟೇ. ಇಡೀ ಇಂಡಿಯಾದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ, ಅವರೆಲ್ಲ ನಮ್ಮ ಅಣ್ಣವ್ರದ್ದು ಪ್ರತಿಯೊಂದೊಂದು ಯಾವ್ದರಲ್ಲೂ ಅವ್ರದ್ದೊಂದು ಗುಣನ ಅವ್ರು ಅಳವಡಿಸ್ಕೊಂಡು ಸೂಪರ್ ಸ್ಟಾರ್ಗಳಾಗಿರೋದು. ನಿಮಗೆ ತುಂಬಾ ಇಷ್ಟವಾದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಹೇಳೋದಾದ್ರೆ? ಮೇಡಮ್ ಅವ್ರದ್ದು ಸಿನಿಮಾಗಳು ಎಲ್ಲ ಸಿನಿಮಾ ಇಷ್ಟ ಮೇಡಮ್. ಅವ್ರದ್ದು ಬೇಡರ ಕಣ್ಣಪ್ಪದಿಂದ ಹಿಡಿದು ಶಬ್ದವಿಧಿ ಗಂಟೆ ಎಲ್ಲ ಸಿನಿಮಾಗಳು ಇಷ್ಟ. ಬಟ್ ಏನಂದರೆ ನನಗೆ ಒಂದು ಬೇಜಾರು ಏನಂದರೆ, ಅಣ್ಣವ್ರಿಗೆ ಆ ಥರ ನಾವು ಯೋಚನೆ ಮಾಡೋಕೆ ಹೋದರೆ ಅವ್ರದ್ದು ಐತಿಹಾಸಿಕ ಚಿತ್ರ ಇರಲಿ, ಆಮೇಲೆ ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳು, ಎಲ್ಲ ಚಿತ್ರಗಳಿಗೆ ಹಂಗೆ ನೋಡೋಕೋದ್ರೆ ಅವ್ರಿಗೆ ಒಂದು 100 ಸಿನಿಮಾಗಳಿಗೆ ನ್ಯಾಷನಲ್ ಅವಾರ್ಡ್ ಕೊಡಬೇಕಾಗಿತ್ತು. ಬಟ್ ಅವರು ಆ ಕಾಲದಲ್ಲೂ ಏನಾಗಿತ್ತು ಅಂದರೆ, ಮೋಸ್ಟ್ಲಿ ಹಿಂದಿ ಪ್ರಾಬಲ್ಯ ಇರೋದಕ್ಕೋಸ್ಕರ ಬಾಲಿವುಡ್ಡಲ್ಲಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿಲ್ಲ. ಹಂಗೆ ನೋಡೋಕೆ ಹೋದರೆ ಅವ್ರದ್ದು ಶ್ರೀಕೃಷ್ಣ ದೇವರ ಇರ್ಬೋದು, ಶ್ರೀನಿವಾಸ ಕಲ್ಯಾಣ ಇರ್ಬೋದು, ಭಕ್ತ ಕುಂಬಾರ ಇರ್ಬೋದು, ಮಯೂರ ಇರ್ಬೋದು, ಈ ಎಲ್ಲ ಸಿನಿಮಾಗಳು ನ್ಯಾಷನಲ್ ಅವಾರ್ಡ್ ಸಿನಿಮಾಗಳೇ ಮೇಡಮ್. ಆದರೂ ಜನಕ್ಕೆ ಕೇಂದ್ರ ಸರ್ಕಾರ ಗುರುತಿಸ್ಕೊಟ್ಟಿಲ್ಲ, ಅದೊಂದು ಬೇಸರ. ಇವತ್ತು ಹೇಳ್ತಾರಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಆ ಥರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ಅಷ್ಟೇ ನಾವು ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರುತ್ತಲ್ಲ, ಅದೆಲ್ಲ ಸಿನಿಮಾಗಳು ಸ್ಫೂರ್ತಿ ನಮ್ಮ ಅಣ್ಣವ್ರ ಸಿನಿಮಾ ಸ್ಫೂರ್ತಿ ಆಗಿರುತ್ತೆ. ನಾವು ಇವಾಗ ಬಾಹುಬಲಿ ಅಂತೀವಿ, ಆ ಬಾಹುಬಲಿ ಸಿನಿಮಾನೂ ಅಷ್ಟೇ ಅಣ್ಣವ್ರ ಸಿನಿಮಾದ ಸ್ಫೂರ್ತಿಗಳೇ. ಇವತ್ತು ಎಷ್ಟು ದೊಡ್ಡ ದೊಡ್ಡ ನಿರ್ದೇಶಕರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತದೆ, ಅದಕ್ಕೆಲ್ಲ ಮೂಲ ಕಾರ್ಯಕರ್ತರು, ಮೂಲ ಕಾರಣ ನಮ್ಮ ಅಣ್ಣವ್ರು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.
ವೀಕ್ಷಕರೇ ಗಮನಿಸ್ತಾ ಇದ್ರಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮೊದಲೆಲ್ಲ ಇರ್ತಾ ಇತ್ತು, ಹೌದು, ಅಂದ್ರೆ ಈಗಿದೆ, ಬಟ್ ಮೊದಲೆಲ್ಲ ಇದ್ದಿದ್ರೆ ನಿಜವಾಗ್ಲೂ ಬೇರೆ ರೀತಿಯಲ್ಲೇ ಆಗ್ತಾ ಇತ್ತು ಅಂತ ಅಭಿಮಾನಿ ಒಬ್ರು ಹೇಳ್ತಾ ಇದ್ರು. ಅಬ್ಬಬ್ಬಾ ವೀಕ್ಷಕರೇ, ಎಷ್ಟೆಲ್ಲ ಎಪಿಸೋಡ್ ಮಾಡಿದ್ವಿ, ಬಟ್ ಹೇಳ್ರಪ್ಪೋ ಹೇಳಿ, ಇದ್ರಲ್ಲಿ ನಿಜಕ್ಕೂ ಕೂಡ ಸಾಧನೆಗೈದಂತ ವ್ಯಕ್ತಿಯನ್ನ ಇವತ್ತಿಗೂ ಕೂಡ ಇರ್ತಾರೆ ಅನ್ನುವಂತಹ ರೀತಿಯಲ್ಲಿ ಅಭಿಮಾನಿಗಳು ಮಾತನಾಡಿರೋದು ನಿಜಕ್ಕೂ ಕೂಡ ಬಹಳಷ್ಟು ವಿಶೇಷವಾದಂತಹ ಸಂಚಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಭಿಮಾನಿಗಳು ಹೇಳ್ತಾ ಇರೋದನ್ನ ಕೆಲವೊಂದಷ್ಟನ್ನ ನಾವು ಮೆಲುಕು ಹಾಕೊಳ್ಬೇಕಾಗತ್ತೆ. ಸೂರ್ಯ ಭೂಮಿಗೆ ಒಬ್ನೇನೋ ಅದೇ ರೀತಿ ಕನ್ನಡ ಇಂಡಸ್ಟ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಒಬ್ರೇ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ನಿಜಕ್ಕೂ ಕೂಡ ಎಷ್ಟು ಸತ್ಯ ಅಲ್ವಾ? ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಹೀರೋಗಳನ್ನ ನಾವು ಕ್ಯಾಟಗರಿ ಮಾಡಿ ಹೇಳೋದಲ್ಲ, ಆದ್ರೆ ಎಲ್ಲಾ ಪಾತ್ರಗಳಿಗೂ ಬಣ್ಣ ಹಚ್ಚೋದ್ರ ಮೂಲಕ ಎಲ್ಲವನ್ನ ಸರಿದೂಗಿಸ್ತಾ ಇದ್ದಂತಹ, ಫಾರ್ ಎಕ್ಸಾಂಪಲ್ಗೆ ಬಬ್ರು ವಾಹನ ಅಂತ ಹೇಳಿದ್ರೆ ನಾವು ನೋಡಿರೋದಿಲ್ಲ, ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ನೋಡಿದ್ವಿ. ಅದೇ ತರ ಸತ್ಯ ಹರಿಶ್ಚಂದ್ರ ಆಗಿರಬಹುದು ಅಥವಾ ಮಯೂರ, ಬಹಳಷ್ಟು ಪಾತ್ರಗಳು ಜೀವಂತವಾಗಿದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಪಾತ್ರದಲ್ಲಿ ಬದುಕಿದ್ರು, ಜೀವಿಸಿದ್ರು, ಮುಂದೆಯೂ ಕೂಡ ಉದಾಹರಣೆಯಾಗಿ ನಿಂತ್ಕೊಳ್ತಾರೆ ಅಂತ. ಇದರ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೂಡ ಕೊಡಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಸೆಯೂ ಹೌದು. ಅದನ್ನ ಕೇಂದ್ರ ಸರ್ಕಾರಕ್ಕೂ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೀವೇ ಗಮನಿಸಿದ ಹಾಗೆ ಲಕ್ಷ ಲಕ್ಷ ಅಭಿಮಾನಿಗಳು ಕೂಡ ಇವತ್ತು ಕಂಠೀರವ ಸ್ಟುಡಿಯೋಗೆ ಬಂದ್ರು, ಅವರ ಅಭಿಮಾನವನ್ನ, ಪ್ರೀತಿಯನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಸಾಧನೆಯನ್ನ ಬದುಕಿದ್ದಾಗ ಮಾತ್ರ ಅಲ್ಲ, ಆತ ಅಗಲಿದ ಮೇಲೆಯೂ ಕೂಡ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಮಹತ್ ಕಾರ್ಯ, ಸರಳ, ಜೊತೆಗೆ ಕೆಲವೊಂದಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನ ರೂಢಿಸ್ಕೊಂಡ್ರೆ ಆಗತ್ತೆ ಅಥವಾ ಅದು ಸಾಬೀತಾಗತ್ತೆ ಅಂತ ತೋರಿಸ್ಕೊಳ್ತಾ ಇದ್ರು. ಎಷ್ಟೇ ಇದ್ರೂ ಕೂಡ, ಅರಮನೆಯಲ್ಲಿದ್ರೂ ಕೂಡ ಬೆಳೆದು ಬಂದ ದಾರಿಯನ್ನ ಮರಿಬಾರದು ಅನ್ನೋದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆಯನ್ನ ಹೇಳುತ್ತೆ. ವೀಕ್ಷಕರೇ, ಈ ಎಪಿಸೋಡ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಇದಾಗಿತ್ತು ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ ಹೇಳ್ರಪ್ಪೋ ಹೇಳಿ ಕಾರ್ಯಕ್ರಮದ ಸಂಚಿಕೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಡೈನಾಕೂರ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.